ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಂಬಿಗಸ್ತಿಕೆ ಅನ್ನುವಂಥದ್ದು ಕ್ಯಾರೆಕ್ಟರ್ ಆಗಿದೆ, ಅದು ಗಿಫ್ಟ್ ಅಲ್ಲ. ನಂಬಿಗಸ್ತಿಕೆ ಅನ್ನುವಂಥ ಒಂದು ವರವಲ್ಲ, ಅದು ಒಂದು ಫಲ ಆಗಿದೆ. ಹಲ್ಲೆಲೂಯ. ಒಂದು ಫ್ರೂಟ್ ಆಗಿದೆ, ಒಂದು ಕ್ಯಾರೆಕ್ಟರ್ ಆಗಿದೆ. ನಮ್ ಜೀವಿತದಲ್ಲಿ ನಂಬಿಗಸ್ತಿಕೆ ಅದು ಇದ್ದಕ್ಕಿದ್ದಂಗೆ ಬರಂಗಿಲ್ಲ. ಅದು ವರ ನಿಮಗೆ ಇದ್ದಕ್ಕಿದ್ದಂಗೆ ಕೊಡ್ತಾರೆ, ಬಟ್ ಅದರಲ್ಲಿ ನೀವು ಏನ್ ಮಾಡ್ಬೇಕು, ಡೆವಲಪ್ ಮಾಡ್ತಾ ಹೋಗ್ಬೇಕು. ಆದ್ರೆ ಈ ಫೇತ್ಫುಲ್ನೆಸ್ ಅನ್ನುವಂಥದ್ದು ಅದು ಒಂದು ಕ್ಯಾರೆಕ್ಟರ್ ಆಗಿದೆ, ಒಂದು ಫಲ ಆಗಿದೆ. ಅದು ನೀವು ಕಾಪಾಡಿಕೊಳ್ಳಬೇಕು, ಅದನ್ನು ಬೆಳೆಸ್ತಾ ಹೋಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ, 9 ಪವಿತ್ರಾತ್ಮನ ಅದು ಫಲಗಳಲ್ಲಿ ಒಂದು ಫಲ ಏನು ಅಂದ್ರೆ ಅದು ಫೇತ್ಫುಲ್ನೆಸ್. ಹಲ್ಲೆಲೂಯ. ನಿನ್ನಲ್ಲಿ ಹೋಲಿ ಸ್ಪಿರಿಟ್ ಇದ್ರೆ ನಿನ್ನಲ್ಲಿ ಫೇತ್ಫುಲ್ನೆಸ್ ಕ್ಯಾರೆಕ್ಟರ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ. ಅದಕ್ಕೆ ದೇವರು ಕೂಡ ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ಸೊ ಇವತ್ತು ಯಾವುದೇ ವಿಷಯದಲ್ಲಿ ನಂಬಿಗಸ್ತಿಕೆ ಇಲ್ಲ, ದೇವರು ಹೆಂಗೆ ನಂಬಿಗಸ್ತನಾಗಿದ್ದಾನೆ ಅಂತ ನಾವು ನೋಡ್ತೇವೆ. ಹಲ್ಲೆಲೂಯ. ಗಾಡ್ ಈಸ್ ಎ ಗ್ರೇಟ್ ಫೇತ್ಫುಲ್ ಗಾಡ್. ದೇವರು ದೊಡ್ಡ ನಂಬಿಗಸ್ತನುಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ನಂಬಿಗಸ್ತಿಕೆಗೆ ನಮ್ಮ ನಂಬಿಗಸ್ತಿಕೆ ಮ್ಯಾಚ್ ಮಾಡಕ್ ಆಗಲ್ಲ. ಹಲ್ಲೆಲೂಯ. ನೋಡ್ರಿ, ದೇವರಲ್ಲಿ ಏನೆಲ್ಲ ಕ್ಯಾರೆಕ್ಟರ್ ಇದೆಯಲ್ಲ ಅದೆಲ್ಲ ನಮ್ಮ ಒಳಗಡೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅಷ್ಟೇ ನಾವು ಅದನ್ನು ಏನ್ ಮಾಡಿದೀವಿ ಅಂದ್ರೆ ದಬಾಕ್ ಬಿಟ್ಟಿದೀವಿ, ಒಳಗಡೆ ಅದನ್ನು ಬಿಟ್ಟಿದೀವಿ, ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದು ಅದಕ್ಕೆ ನಮ್ಮನ್ನು ನಿಮ್ಮನ್ನು ದೇವರು ಹೇಗೆ ಉಂಟು ಮಾಡಿದ್ದಾರೆ, ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ. ದೇವರ ಸ್ವರೂಪದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ್ದಾರೆ ಹೊರತಾಗಿ ದೇವರು ಮಂಗನಿಂದ ಮಾನವ ಬರಲಿಲ್ಲ. ಹಲ್ಲೆಲೂಯ. ಅದಕ್ಕೆ ದೇವರು ಆದಾಮನಿಗೆ ಉಂಟು ಮಾಡಿದಾಗ ಬೈಬಲ್ ಹೇಳುತ್ತದೆ, ಆದಾಮನನ್ನು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಅಂದ್ರೆ ದೇವರ ಕ್ಯಾರೆಕ್ಟರ್ ಅಲ್ಲಿ, ದೇವರ ನೇಚರ್ ಅಲ್ಲಿ ಮನುಷ್ಯನನ್ನು ದೇವರು ಉಂಟು ಮಾಡಿದ್ದಾರೆ. ಹಲ್ಲೆಲೂಯ. ಬೈಬಲ್ ಹೇಳ್ತದೆ, ಆದಾಮನನ್ನು ದೇವರು ಉಂಟು ಮಾಡಿದಾಗ, ಉಂಟು ಮಾಡುವುದಕ್ಕಿಂತ ಬಿಫೋರ್ ಆದಾಮನಿಗಾಗಿ ಏನೇನ್ ಬೇಕಾಗಿತ್ತು ಅದು ಎಲ್ಲವನ್ನು ದೇವರು ಮಾಡಿಟ್ಟಿದ್ದಾರೆ. ಹಲ್ಲೆಲೂಯ. ಆದಾಮನ ಮಾಡಿದ ನಂತರ ದೇವರು ಎಲ್ಲ ಮಾಡ್ಲಿಲ್ಲ. ಆದಾಮನಿಗೆ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆನೆ ದೇವರು ಆತನಿಗಾಗಿ ಎಲ್ಲವನ್ನು ಮಾಡಿ ಸಿದ್ಧ ಮಾಡಿಟ್ಟಿದ್ದಾನೆ. ಆದಾಮನಿಗೆ ನೀರು ಬೇಕಾಗಿತ್ತು, ಆದಾಮನಿಗೆ ಗಾಳಿ ಬೇಕಾಗಿತ್ತು, ಆದಾಮನಿಗೆ ಊಟ ಬೇಕಾಗಿತ್ತು, ಆದಾಮನಿಗೆ ಮನೆ ಬೇಕಾಗಿತ್ತು. ಎಲ್ಲವನ್ನು ದೇವರು ಆದಾಮನಿಗಾಗಿ ಸಿದ್ಧ ಮಾಡಿಟ್ಟಿದ್ದಾರೆ. ಹಲ್ಲೆಲೂಯ. ಪ್ರಾಣಿಗಳು ಕೂಡ ದೇವರು ಸಿದ್ಧ ಮಾಡಿದ್ರು. ಏನಂತಂದ್ರೆ ಕಾಯಿಪಲ್ಯಗಳು ಕೂಡ ಸಿದ್ಧ ಮಾಡಿದ್ರು. ಎಲ್ಲ ಸಿದ್ಧ ಮಾಡಿದ್ದಾರೆ. ಸಿದ್ಧ ಮಾಡಿದಾಗ ಬೈಬಲ್ ಹೇಳ್ತದೆ, ಆದಾಮನನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಸತ್ಯವೇದದಲ್ಲಿ ಹೇಳ್ತದೆ, ತೆಗಿಬೇಡ್ರಿ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ಅಲ್ಲಿ ಕಾಯಿಪಲ್ಯ ಬೀಜಗಳು ಏನಂತಂದ್ರೆ ಫಲ ಕೊಡ್ತಾ ಇರಲಿಲ್ಲ. ಯಾಕೆ ಫಲ ಕೊಡ್ತಾ ಇರಲಿಲ್ಲ ಅಂತಂದ್ರೆ ಅದನ್ನು ನೋಡಿಕೊಳ್ಳುವವರು ಯಾರು ಇರಲಿಲ್ಲ. ಹಲ್ಲೆಲೂಯ. ಯಾಕೆ ದೇವರು ಅದನ್ನ ಫಲಗಳು ಕೊಡಕ್ಕೆ, ಅವು ಬೆಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅದನ್ನು ನೋಡಿಕೊಳ್ಳುವವರು ಯಾರು ಇರ್ಲಿಲ್ಲ. ಆಗ ದೇವ್ರು ಏನ್ ಮಾಡ್ತಾರೆ, ಆದಾಮನನ್ನು ಉಂಟು ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಕೆಲವೊಂದು ಸಲ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಯಾಕೆ ಬರಂಗಿಲ್ಲ ಅಂತಂದ್ರೆ ನಾವು ಅದನ್ನು ನೋಡಿಕೊಳ್ಳುವುದಕ್ಕಾಗಿ ಸಿದ್ಧರಿರುವುದಿಲ್ಲ, ಅದನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಿದ್ಧರಿರುವುದಿಲ್ಲ. ಹಲ್ಲೆಲೂಯ. ಗಾಡ್ ಓನ್ಲಿ ಸ್ಟಾಪ್ಡ್ ದಟ್ ಇನ್ಕ್ರೀಸ್. ದೇವರೇ ಆ ಹೆಚ್ಚಿಸಬೇಕನ್ನು ನಿಲ್ಲಿಸಿದ ಅಂತ. ಯಾಕೆ? ಅದನ್ನು ನೋಡಿಕೊಳ್ಳುವವರು ಯಾರು ಇರಲಿಲ್ಲ ಎಂಬರು. ಹಲ್ಲೆಲೂಯ. ಏನನ್ನಾದ್ರೂ ದೇವರು ನಮಗೆ ಕೊಡಬೇಕು ಅಂತ ಬಯಸಿದ್ರೆ ನಾವು ಅದನ್ನು ಹ್ಯಾಂಡಲ್ ಮಾಡಕ್ಕೆ, ಮ್ಯಾನೇಜ್ ಮಾಡಕ್ಕೆ ನಮಗೆ ದೇವರು ಎಬಿಲಿಟಿ ಕೊಡ್ತಾರೆ. ಆಮೇಲೆ ಅದನ್ನು ಮ್ಯಾನೇಜ್ ಮಾಡುವುದಕ್ಕಾಗಿ ನಮ್ಮಲ್ಲಿ ಆ ಸಾಮರ್ಥ್ಯವನ್ನು, ಎಬಿಲಿಟಿಯನ್ನು ಬೆಳೆಸಿಕೊಳ್ಳಬೇಕು. ಹಲ್ಲೆಲೂಯ. ಅದಕ್ಕೆ ಒಂದು ಸರ್ವೆ ಏನ್ ಹೇಳ್ತದಂದ್ರೆ, ಮನುಷ್ಯನು 90% ಅವನು ಎಲ್ಲಿ ಹ್ಯಾಪಿ ಆಗಿರ್ತಾನಂದ್ರೆ ಅವನ ಫ್ಯಾಮಿಲಿ ಲೈಫ್ ಚೆನ್ನಾಗಿತ್ತಂದ್ರೆ. ಹಲ್ಲೆಲೂಯ. ಅವನ ಫ್ಯಾಮಿಲಿ ಲೈಫ್ ಚೆನ್ನಾಗಿಲ್ಲ ಅಂತಂದ್ರೆ ಅವನ ಹತ್ರ ಎಷ್ಟೇ ಇರ್ಲಿ ಅವನಲ್ಲಿ ಸಂತೋಷ ಇರಲ್ಲ. ಹಲ್ಲೆಲೂಯ. ಅದಕ್ಕೆ ಯೌವನಸ್ಥರು ನೀವು ಸಿದ್ಧರಾಗಿರಿ. ಹಲ್ಲೆಲೂಯ. ನನ್ನನ್ನು ನಾನು ನೋಡಿಕೊಳ್ಳುವುದನ್ನು ಮೊದಲು ಕಲ್ತ್ಕೋಬೇಕು. ಹಲ್ಲೆಲೂಯ. ನನ್ನನ್ನ ಮ್ಯಾನೇಜ್ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಬೇಕು. ಮದುವೆ ಆದ ನಂತರ ಬಂದು ಬಿಡ್ತಾರೆ ಅಂತ ಅಲ್ಲ. ಹಲ್ಲೆಲೂಯ. ಅದಕ್ಕೆ ದೇವರು ಆದಾಮನಿಗೆ ಅದನ್ನು ಕೊಡುವುದಕ್ಕಿಂತ, ಅಂದ್ರೆ ಆ ಬೆಳೆಗಳು ಬೆಳೆಯುವುದಕ್ಕಿಂತ ಮುಂಚೆ ಆದಾಮನನ್ನು ನೋಡಿಕೊಳ್ಳುವವನಿಗೆ ದೇವರು ಉಂಟು ಮಾಡಿದರು. ಹಲ್ಲೆಲೂಯ. ಸೊ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ದೇವರ ಕ್ಯಾರೆಕ್ಟರ್ ಒಂದು ಇದೆ, ಅದು ಏನು ಅಂತಂದ್ರೆ ಈಸ್ ಅ ಫೇತ್ಫುಲ್ ಗಾಡ್.
ನಂಬಿಗಸ್ತನಾದ ದೇವರು. ಹಲ್ಲೆಲೂಯ. ಎಲ್ರು ಹೇಳ್ರಿ, ನಂಬಿಗಸ್ತನಾದ ದೇವರು. ಗಟ್ಟಿಯಾಗಿ ಹೇಳ್ರಿ, ನಂಬಿಗಸ್ತನಾದ ದೇವರು. ನಂಬಿಗಸ್ತನಾದ ದೇವರು. ಹಲ್ಲೆಲೂಯ. ನಾನು ನೀನು ನಂಬಿರುವಂತ ದೇವರು ಆತನ ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನು ಬದಲಾವಣೆ ಆಗುವ ದೇವರಲ್ಲ. ಹಲ್ಲೆಲೂಯ. ಓ, ಈಗ ಯಾಕೋ ಹಿಂಗಿದು ಬಿಹೇವ್ ಮಾಡತ್ತಾರಪ್ಪ, ಇವ್ರಿಗೆ ಕೊಡೋದ್ ಬೇಡ, ಹಂಗಿಲ್ಲ ದೇವರು. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಎಂದೆಂದಿಗೂ ಸದಾ ಕಾಲ ಆತನು ಹಾಗೆ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಆತನ ನೇಚರ್ ಎಂದಿಗೂ ಬದಲಾವಣೆ ಆಗುವುದಿಲ್ಲ. ಯಾವಾಗ ನಾವು ದೇವರ ನೇಚರ್ ಅನ್ನು ಅರ್ಥ ಮಾಡಿಕೊಳ್ತೇವೋ, ಯಾವಾಗ ನಾವು ದೇವರ ಸ್ವಭಾವ ಏನಿದೆ ಅಂತ ಗೊತ್ತಾಗ್ತದೋ, ನಾವು ದೇವರ ಮೇಲೆ ನಂಬಿಕೆ ಇಡೋದು ಬಹಳ ಸುಲಭ ಆಗ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೆ ದೇವರ ಮೇಲೆ ನಂಬಿಕೆ ಇಡೋದಕ್ಕಾಗಿ ಕೆಲವರು ಕಷ್ಟ ಆಗ್ತದೆ ಅಂದ್ರೆ, ದೇವರು ಎಂತವನಿದ್ದಾನೆ ಎಂಬುದಾಗ ಗೊತ್ತಿಲ್ಲ. ಹಲ್ಲೆಲೂಯ. ದೇವರು ಹೇಗಿದ್ದಾರೆ ಎಂಬುದಾಗ ಗೊತ್ತಿಲ್ಲ. ದೇವರು ಬದಲಾವಣೆ ಆಗ್ತಾನೆ. ಓ, ದೇವ್ರಿಗೆ ನಾವು ಅದು ಕೊಡ್ಲಿಲ್ಲೇನಪ್ಪ, ದೇವ್ರಿಗೆ ಇದು ಕೊಡ್ಲಿಲ್ಲೇನೋ, ಅದಕ್ಕೆ ದೇವ್ರು ಕೊಡಲಾಗ್ಯಾರೇನೋ ಅಂತಲ್ಲ. ದೇವರು ನಂಬಿಗಸ್ತ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯ. ನೀನು ನಂಬಿರುವ ದೇವರು ಆತನಿಗೆ ಎಂದೆಂದಿಗೂ ಬದಲಾವಣೆ ಆಗ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ನೀವು ಬದಲಾವಣೆ ಆಗ್ಬೋದು ಕಾಲಕ್ಕೆ ತಕ್ಕ ಹಾಗೆ, ಆದರೆ ದೇವರು ಎಂದೆಂದಿಗೂ ಬದಲಾವಣೆ ಆಗ ದೇವರಾಗಿದ್ದಾನೆ. ಹಲ್ಲೆಲೂಯ. ಹೇಳ್ರಿ, ನನ್ನ ದೇವರು ನಂಬಿಗಸ್ತ ಉಳ್ಳ ದೇವರು. ಗಟ್ಟಿಯಾಗಿ ಹೇಳ್ರಿ, ನನ್ನ ದೇವರು ನಂಬಿಗಸ್ತ ಉಳ್ಳ ದೇವರು. ಹಲ್ಲೆಲೂಯ. ನಿಮ್ಮ ಅಕ್ಕಪಕ್ಕದವ್ರಿಗೆ ನೋಡಿ ಹೇಳ್ರಿ, ನಿನ್ನ ದೇವರು ನಂಬಿಗಸ್ತ ಉಳ್ಳ ದೇವರು. ಗಟ್ಟಿಯಾಗಿ ಹೇಳ್ರಿ, ನಿನ್ನ ದೇವರು ನಂಬಿಗಸ್ತ ಉಳ್ಳ ದೇವರು. ಹಲ್ಲೆಲೂಯ. ಹಲ್ಲೆಲೂಯ. ಅದ್ರ ಅರ್ಥ ಏನು ಅಂದ್ರೆ, ನಿನ್ ಲೈಫ್ ಅಲ್ಲಿ ದೇವರು ಏನು ಮಾಡ್ಬೇಕಂತ ಹೇಳಿದಾರೋ ಅದು 100% ಆಗಿ ಆತನು ಮಾಡೇ ಮಾಡ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ಆತನ ಟೈಟಲ್ ಕೊಡ್ತಾರೆ, ಗಾಡ್ ಈಸ್ ಫೇತ್ಫುಲ್. ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ದೇವರು ಮೋಶೆ ಇಸ್ರಾಯೇಲ್ರಿಗೆ ಹೇಳ್ತಾನೆ ಏನಂತಂದ್ರೆ, ಅವನು ಫೇರ್ವೆಲ್ ಸ್ಪೀಚ್ ಕೊಡುವಾಗ ಇಸ್ರಾಯೇಲ್ರಿಗೆ ದೇವರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾಕಂದ್ರೆ ದೇವರನ್ನು ಬಹಳ ಹತ್ತಿರವಾಗಿ ನೋಡಿದಂತ ಈ ಮೋಶೆ ಇಸ್ರಾಯೇಲ್ರಿಗೆ ದೇವರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದಾನೆ. ಇಸ್ರಾಯೇಲ್ರು ದೇವರ ಕೃತ್ಯಗಳನ್ನು ನೋಡಿದ್ರು, ದೇವರ ಕಾರ್ಯಗಳನ್ನು ನೋಡಿದ್ರು, ಅಂದ್ರೆ ಅದ್ಭುತಗಳನ್ನು ನೋಡಿದ್ರು. ಆದ್ರೆ ಮೋಶೆ ದೇವರ ಮಾರ್ಗಗಳನ್ನು ನೋಡಿದ್ರು. ಹಲ್ಲೆಲೂಯ. ಮೋಶೆ ದೇವರ ಸ್ವಭಾವವನ್ನು ನೋಡಿದ. ಅದಕ್ಕೆ ಮೋಶೆ ಕೇಳ್ತಾನೆ ದೇವರಿಗೆ, ದೇವರೇ, ಆತನು ಕೆಂಪು ಸಮುದ್ರ ವಿಭಾಗ ಮಾಡೋದು ನೋಡಿದಾನೆ, ಪರಲೋಕದಿಂದ ಮನ್ನ ಬರುವುದನ್ನು ನೋಡಿದಾನೆ, ಬಂಡೆಯಿಂದ ನೀರು ಬರುವುದನ್ನು ನೋಡಿದಾನೆ, ಕಹಿ ನೀರನ್ನು ಸಿಹಿ ಆಗುವುದನ್ನು ನೋಡಿದಾನೆ. ಅನೇಕ ನಾವು ನೀವು ನೋಡ್ಲಾರ್ದಂತ ಅನೇಕ ಮಿರಾಕಲ್ಸ್ ಗಳು ಇಸ್ರಾಯೇಲ್ ನೋಡಿದ್ದಾರೆ, ಮೋಶೆ ಕೂಡ ನೋಡಿದಾನೆ. ಆದ್ರೆ ಮೋಶೆಯಲ್ಲಿ ಒಂದು ಡಿಸೈರ್ ಏನು ಅಂದ್ರೆ, ದೇವ್ರೆ ನೀನು ಹೆಂಗಿದ್ದೆ ನನಗೆ ತೋರಿಸು ಅಂತ ಹೇಳಿ, ಶೋ ಮಿ ಯುವರ್ ಗ್ಲೋರಿ, ಅಂದ್ರೆ ನಿನ್ನ ಕ್ಯಾರೆಕ್ಟರ್ ಏನಿದೆ ತೋರಿಸು ಅಂತ ಹೇಳಿ. ಅದಕ್ಕೆ ಕೀರ್ತನೆಯಲ್ಲಿ ಹೇಳ್ತದೆ 103ನೇ ಅಧ್ಯಾಯದಲ್ಲಿ, ದೇವರು ಮೋಶೆಗೆ ತನ್ನನ್ನು ಪ್ರಕಟಗೊಳಿಸಿದ, ಇಸ್ರಾಯೇಲರಿಗೆ ಆತನ ಕೃತ್ಯಗಳನ್ನು ಪ್ರಕಟಗೊಳಿಸಿದ. ಹಲ್ಲೆಲೂಯ. ಹಲ್ಲೆಲೂಯ. ಮಿರಾಕಲ್ಸ್ ಗಳು ಬರ್ತವೆ ಹೋಗ್ತವೆ, ಆದ್ರೆ ಆತನ ಸ್ವಭಾವ ಎಂದಿಗೂ ಅದು ಬದಲಾವಣೆ ಆಗಂಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಮೋಶೆಗೆ ಗೊತ್ತಿತ್ತು ದೇವರ ಕ್ಯಾರೆಕ್ಟರ್ ಏನಿದೆ ಅಂತ ಹೇಳಿ, ದೇವರ ನೇಚರ್ ಏನಿದೆ ಎಂಬುದಾಗಿ. ಇವತ್ತು ನೀವು ತಿಳಿದುಕೊಳ್ಳ್ರಿ, ಒಂದು ವೇಳೆ ದೇವರ ಕ್ಯಾರೆಕ್ಟರ್ ಏನಿದೆ ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ ನೀವೆಂದಿಗೂ ನಂಬಿಕೆಯಲ್ಲಿ ಬಿದ್ದು ಹೋಗಂಗಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ನಮ್ಗೆ ದೇವರ ನೇಚರ್ ಗೊತ್ತಿಲ್ಲ, ದೇವರ ಸ್ವಭಾವ ಗೊತ್ತಿಲ್ಲ. ಯಾವಾಗ ದೇವರ ಸ್ವಭಾವ ನಮಗೆ ಗೊತ್ತಾಗ್ತದೋ ನಾವು ನಂಬಿಕೆಯಲ್ಲಿ ಬಲವಾಗಿ ನಿಂತ್ಕೊಳ್ತೇವೆ. ಹಲ್ಲೆಲೂಯ. ಅದಕ್ಕೆ ಮೋಶೆ ಇಸ್ರಾಯೇಲ್ರಿಗೆ ಆತನು ಸಾಯುವಂತ ಸಮಯ ಬಂದಾಗ ಎಲ್ಲ ಇಸ್ರಾಯೇಲರನ್ನು ಕರೆದು ದೇವರ ಸ್ವಭಾವವನ್ನು ಪ್ರಕಟಗೊಳಿಸ್ತಾ ಇದ್ದಾನೆ, ದೇವರ ನೇಚರ್ ಅನ್ನು ಆತನು ಪ್ರಕಟಗೊಳಿಸ್ತಾ ಇದ್ದಾನೆ. ನೀವು ನಂಬಿರುವ ದೇವರು ಇಂಥವನಾಗಿದ್ದಾನೆ, ಹೀಗಿದ್ದಾನೆ ಅಂತ ಹೇಳಿ ಮೋಶೆ ಪ್ರಕಟಗೊಳಿಸ್ತಾ ಇದ್ದಾನೆ. ನೋಡ್ರಿ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನ. ಆದದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ಆತನು ನಂಬಿಗಸ್ತನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು
ಅವರ ಸಂತತಿಯವರಲ್ಲಿ ಸಾವಿರ ತಲೆವರೆಗೂ ನೆರವೇರಿಸುವವನಾಗಿಯೂ ಹಲ್ಲೆಲೂಯಾ. ಸೊ ಇಸ್ರಾಯೇಲ್ರಿಗೆ ಮೋಶೆ ಹೇಳ್ತಾ ಇದ್ದಾನೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೀಗಿದೆ, ನೋ ದೇರ್ ಫೋರ್ ದಟ್ ದ ಲಾರ್ಡ್ ಯುವರ್ ಗಾಡ್ ಇಸ್ ಗಾಡ್. ನಿಮ್ಮ ದೇವರು ಒಬ್ಬನೇ ದೇವರಾಗಿದ್ದಾನೆ. ಹೇಳ್ರಿ, ಒಬ್ಬನೇ ದೇವರು. ಗಟ್ಟಿಯಾಗಿ ಹೇಳ್ರಿ, ಒಬ್ಬನೇ ದೇವರು, ಒಬ್ಬನೇ ದೇವರು. ಹಲ್ಲೆಲೂಯಾ. ನಾ ಇದನ್ನು ದೇವ್ರು ಮಾಡ್ಕೊತೀನಿ, ನನಕ ಏನಂದ್ರೆ ಗಾಡಿನೂ ದೇವ್ರು ಮಾಡ್ಕೊತೀನಿ. ಇಲ್ಲ, ಒಬ್ಬನೇ ದೇವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಒಬ್ಬನೇ ದೇವ್ರು, ಒಬ್ಬನೇ ದೇವರು. ಸೊ ಮೋಶೆ ಹೇಳ್ತಾ ಇದ್ದೇನೆ, ನಿಮ್ಮ ದೇವರು ಒಬ್ಬನೇ ದೇವರಾಗಿದ್ದಾನೆ. ಆತ ಎಂತವನಾಗಿದ್ದಾನಂದ್ರೆ ಗಾಡ್, ಹಿ ಈಸ್ ಫೇತ್ಫುಲ್ ಗಾಡ್. ಹಲ್ಲೆಲೂಯಾ. ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನೇಚರ್ ಏನಾಗಿದೆ? ಗಟ್ಟಿಯಾಗಿ ಹೇಳ್ರಿ. ಹಲ್ಲೆಲೂಯಾ. ನಂಬಿಗಸ್ತಿಕೆ ಅಂದ್ರೆ ಬದಲಾವಣೆ ಆಗದೇ ಇರುವಂತದ್ದು, ಯಥಾರ್ಥವಾಗಿ ಕಾನ್ಸ್ಟೆಂಟ್ ಆಗಿ ಇರುವಂತದ್ದು. ಆತನ ಚೇಂಜ್ ಆಗಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಮೋಶೆ ಹೇಳ್ತಾ ಇದ್ದಾನೆ, ನಿಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಿ ಈಸ್ ಅ ಫೇತ್ಫುಲ್ ಗಾಡ್. ಹಲ್ಲೆಲೂಯಾ. ಆ ದೇವರು ಫೇತ್ಫುಲ್ ಇರುವಾಗ ಆತನ ಹೇಳ್ತಾ ಇದ್ದಾನೆ, ನಿಮಗೆ 1000 ತಲೆವರೆಗೂ ಆತ ನಿಮಗೆ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ತಲೆಮಾರಿನವರೆಗೂ? ಹೇಳ್ರಿ, ಎಷ್ಟು ತಲೆಮಾರಿನವರೆಗೂ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಯಾಕೆ ನಂಬಿಗಸ್ತರಾಗಿ ಇರ್ರಿ ಅಂತ ಹೇಳ್ತಾರೆ ಅಂತಂದ್ರೆ, ಹಲ್ಲೆಲೂಯಾ, ಮೊದಲನೇದಾಗಿ ಆತ ನಂಬಿಗಸ್ತನಾಗಿದ್ದಾನೆ. ನಾವು ನಂಬಿಗಸ್ತರಾಗಿದ್ದಾಗ ಆ ಆಶೀರ್ವಾದ ನಮಗ್ ಮಾತ್ರ ಬರಂಗಿಲ್ಲ, ಅದು 1000 ತಲೆವರೆಗೂ ಹೋಗ್ತದೆ. ಹಲ್ಲೆಲೂಯಾ. ಅಂದ್ರೆ ನಾವು ಸತ್ತು ಹೋದ್ರು ಕೂಡ ನಮ್ಮ ನಂಬಿಗಸ್ತಿಕೆ ಮತ್ತು ದೇವರ ನಂಬಿಗಸ್ತಿಕೆ 1000 ತಲೆವರೆಗೂ ಅದು ಕ್ಯಾರಿ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಈಗ ಭೀಮಾಶಂಕರನ ಆರಿಸಿಕೊಂಡ್ರೆ ಬರೀ ಈತನ ಫ್ಯಾಮಿಲಿ ಮಾತ್ರ ಬ್ಲೆಸ್ ಆಗಂಗಿಲ್ಲ. ಈತನಿಂದ ಇವಾಗ ಏನೆಲ್ಲ ಜನರೇಷನ್ ಬರ್ತದಲ್ಲ, ಅದೆಲ್ಲ ಆಶೀರ್ವಾದದಲ್ಲಿ ಇರ್ತದೆ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ನಂಬಿಗಸ್ತಿಕೆ ಹೇಗಿದೆ ಅಂದ್ರೆ ಅದು ನನ್ನ ನಿನ್ನ ಮೇಲೆ ಆತಕೊಂಡಿಲ್ಲ, ಅದು ಆತನ ಸ್ವಭಾವ ಮೇಲೆ ಆತಕೊಂಡಿದೆ ಅದು. ಹಲ್ಲೆಲೂಯಾ. ಅದಕ್ಕೆ ತಂದೆ ತಾಯಿಗಳು ನಂಬಿಗಸ್ತರಾಗಿದ್ರೆ ಬರೀ ನಿಮ್ಮ ಮಕ್ಕಳಿಗಲ್ಲ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ, ಮತ್ತೆ ಅವ್ರು ಹಲ್ಲೆಲೂಯಾ ಯೋಚನೆ ಮಾಡ್ತಾರೋ ಇಂಥ ಆಶೀರ್ವಾದ ಎಲ್ಲಿಯಪ್ಪ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಸಂತತಿಯ ದೇವರಾಗಿದ್ದಾನೆ. ಹಿ ಈಸ್ ಎ ಗಾಡ್ ಆಫ್ ಜನರೇಷನ್ಸ್. ಹಲ್ಲೆಲೂಯಾ. ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ ಬರೀ ನಿಮ್ಮನ್ನು ಬ್ಲೆಸ್ ಮಾಡಿ ಬಿಡಂಗಿಲ್ಲ, ನಿಮ್ಮ ಜೊತೆ ಯಾರ್ಯಾರು ಇದ್ದಾರಲ್ಲ ಅವ್ರು ಎಲ್ರಿಗೂ ದೇವ್ರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ಮ ವಿರೋಧಿ ಇದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಯಾಕೆ? ನೀವು ನಂಬಿಗಸ್ತರಾಗಿರುವುದರಿಂದ, ಆತನು ನಂಬಿಗಸ್ತನಾಗಿರುವುದರಿಂದ. ಇನ್ನೊಂದ್ಸಲ ಓದೋದು 9ನೇ ವಚನ ಓದ್ರಿ, ನೋಡ್ರಿ ನಿಮ್ಮ ಸತ್ಯವೇದದಲ್ಲಿ ನೋಡ್ರಿ 9ನೇ ವಚನ. ಆದದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆವರೆಗೂ ನೆರವೇರಿಸುವವನಾಗಿಯೂ. ಹಲ್ಲೆಲೂಯಾ. 1000 ತಲೆವರೆಗೂ ನೆರವೇರಿಸುವನಾಗಿದೆ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಡ ನಾವು ದೇವರಿಗೆ. ಹಲ್ಲೆಲೂಯಾ. 1000 ಜನರೇಷನ್ ನೋಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯಾ. ಅಬ್ರಹಾಮನನ್ನು ದೇವ್ರು ನೋಡಿದಾಗ ಬರೀ ಅಬ್ರಹಾಮನ ನೋಡ್ಲಿಲ್ಲ, ಎಂಟೈರ್ ಇಸ್ರಾಯೇಲ್ ಸಂತತಿಯನ್ನೇ ದೇವ್ರು ನೋಡಿದ್ರು. ಹಲ್ಲೆಲೂಯಾ. ರೆಬೆಕ್ಕಳು ಗರ್ಭಧರಿಸಿದಾಗ 2 ಮಕ್ಕಳು ನೋಡ್ಲಿಲ್ಲ, ಅವಳಿ ಜವಳಿ ಮಕ್ಕಳನ್ನು ಗರ್ಭಧರಿಸಿಕೊಂಡಿದಳು. ಸಾಮಾನ್ಯ ನ್ಯಾಚುರಲ್ ದೃಷ್ಟಿಯಿಂದ 2 ಮಕ್ಕಳು, ಬಟ್ ದೇವರ ದೃಷ್ಟಿಯಲ್ಲಿ 2 ದೇಶಗಳು ಅವಳ ಹೊಟ್ಟೆಯಲ್ಲಿದ್ವು ಅಂತ. ಹಲ್ಲೆಲೂಯಾ. ನಮಗ್ ಗೊತ್ತಿಲ್ಲ ನಿಮ್ಮ ಹೊಟ್ಟೆಯಲ್ಲಿ ದೇವ್ರು ಏನ್ ಇಟ್ಟಿದಾರೋ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನ ನಾವು ಬಹಳ ಕಡಿಮೆಯಾಗಿ ನೋಡ್ಕೋತೇವೆ, ಬಟ್ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನೋಡಿದಾಗ ಏನ್ ನೋಡ್ತಾರೆ ಗೊತ್ತಾ? ಸಂತತಿಯನ್ನು ನೋಡ್ತಾರೆ. ಹಲ್ಲೆಲೂಯಾ. ಜನರೇಷನ್ ಅನ್ನು ನೋಡ್ತಾರೆ. ಅದಕ್ಕೆ ದೇವರು ನಂಬಿಗಸ್ತವುಳ್ಳ ದೇವರಾಗಿದ್ದಾನೆ. ಅದಕ್ಕೆ ದೇವರು ಬಯಸ್ತಾರೆ ನಾವು ಕೂಡ ನಂಬಿಗಸ್ತರಾಗಿರ್ಬೇಕು.
ಯಾಕೆ ನಾವು ನಂಬಿಗಸ್ತರಾಗಿರಬೇಕು? ಆತನು 1000 ತಲೆಮಾರಿನವರೆಗೂ ನಮಗೆ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾನು ಯಾವಾಗ್ಲೂ ಸುವಾರ್ತೆಯಲ್ಲಿ ಹೇಳಕ್ಕೆ ಹೋದಾಗ ನಮ್ಮ ತಾಯಿ ಸಾಕ್ಷಿ ಹೇಳ್ತಾ ಇರ್ತೀನಿ. ನಮ್ಮ ತಾಯಿ ಒಂದ್ ವೇಳೆ ನಂಬಿಗಸ್ತರಾಗಿ ಇಲ್ಲದೆ ಇದ್ದಿದ್ರೆ, ನಡಬರ್ಕೆ ಬಿಟ್ಟು ಬಿಟ್ಟಿದ್ರೆ, ಇವತ್ತು ನೀವು ಯಾರು ಇಲ್ಲಿ ಬಂದು ಕುಂದಿರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ನಾನು ನಂಬಿರ್ತಿರ್ಲಿಲ್ಲ. ಹಲ್ಲೆಲೂಯಾ. ನಮ್ಮ ತಾಯಿಯವಳು ನಂಬಿಗಸ್ತಿಕೆ ಸಾಯೋವರೆಗೂ ಬೈಬಲ್ ಹೇಳ್ತದೆ, ಸಾಯಬೇಕಾದ್ರೂ ನಂಬಿಗಸ್ತನಾಗಿರು. ಪ್ರಕಟಣೆ 2ನೇ ಅಧ್ಯಾಯ ತೆಗಿಬೇಡ್ರಿ, ಪ್ರಕಟಣೆ ರೆಫರೆನ್ಸ್ ಬರ್ಕೊಡ್ರಿ. ಪ್ರಕಟಣೆ 2ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಸಾಯಬೇಕಾದ್ರೂ ನಂಬಿಗಸ್ತನಾಗಿರು. ಅಂದ್ರೆ ನಿನ್ನ ನಂಬಿಗಸ್ತಿಕೆ ನಿನ್ನ ಮರಣದವರೆಗೂ ಇದೆ. ನಿನ್ನ ನಂಬಿಗಸ್ತಿಕೆ ಎಲ್ಲಿವರೆಗೂ ಇದೆ? ನೀನು ಸತ್ಯ ಅಂದ್ರೆ ನಿನ್ನ ನಂಬಿಗಸ್ತಿಕೆ ಏನಾಯ್ತು ಅಂತ ಅನ್ಕೋತೀವಿ ನಾವು. ಹಲ್ಲೆಲೂಯಾ. ನೀನು ಸತ್ತು ಹೋಗ್ತೀವಿ, ಬಟ್ ನಿನ್ನ ನಂಬಿಗಸ್ತಿಕೆ ಫಲ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಅದು ಅನುಭವಿಸ್ತಿರ್ತಾರೆ. ಹಲ್ಲೆಲೂಯಾ. ಹೆಸರು ಅರ್ಥ ಆಗ್ತಾ ಇದೆ? ಅದಕ್ಕೆ ನಿಮ್ಮ ನಂಬಿಕೆಯಲ್ಲಿ ನಿಮಗೆ ಹೋರಾಟ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಸೈತಾನನ ಅನೇಕ ರೀತಿಯಾದಂತ ನಿಮ್ಮನ್ನು ಹಿಂದಕ್ಕೆ ಒಯ್ಬೇಕು, ನೀವು ಬಿಟ್ಟು ಬಿಡಬೇಕು ಅನ್ನುವಂತ ಥಾಟ್ಸ್ಗಳು, ಯೋಚನೆಗಳು ಯಾಕೆ ಹಾಕ್ತಾನೆ ಗೊತ್ತಾ? ನಿಮ್ಮಲ್ಲಿರುವಂತ ಸಂತತಿಯ ಬ್ಲೆಸ್ಸಿಂಗ್ ಆತನೇ ಗೊತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ಲತ್ತದ ನೀವು ಎಷ್ಟು ಪೊಟೆನ್ಷಿಯಲ್ ಆಗಿದ್ದೀರಿ ಅಂತ ಹೇಳಿ, ಎಷ್ಟು ಪವರ್ಫುಲ್ ನೀವು ಆಗಿದ್ದೀರಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಯಾಕೆ ಹೋರಾಟ ಬರ್ತದೆ, ಯಾಕೆ ಕಷ್ಟ ಬರ್ತದೆ, ಯಾಕೆ ನಿರಾಶೆ ಬರ್ತದೆ, ಯಾಕೆ ಬೇಜಾರು ಬರ್ತದೆ? ಇವ್ರು ನಿಮ್ಮನ್ನು ಬೇಜಾರು ಮಾಡ್ತಾ ಇಲ್ಲ, ಅವರ ಮುಖಾಂತರ ಸೈತಾನ್ ಮಾಡ್ತಾ ಇದ್ದಾನೆ ನಿಮ್ಮನ್ನು ಕುಂದಿಸ್ಬೇಕಂತ ಹೇಳಿ. ನೀನು ಕುಂದು ಹೋದ್ರೆ ಇಡೀ ಸಂತತಿ ಆಶೀರ್ವಾದ ನಿನ್ನ ಬಲೆ ಕುಂದು ಹೋಗ್ಬಿಡ್ತದೆ. ನೀನು ನಂಬಿಗಸ್ತನಾಗಿದ್ರೆ ಅನೇಕ ಜನರೇಷನ್ ವರೆಗೂ ನಂಬಿಗಸ್ತನಾಗಿರ್ತಿ. ಹಲ್ಲೆಲೂಯಾ. ನಮ್ಮ ತಾಯಿ ನಂಬಿಗಸ್ತಳಾಗಿದ್ರು, ನಮ್ಮ ಅಕ್ಕ ನಂಬಿದಳು. ಹಲ್ಲೆಲೂಯಾ. ಯೂಶಲಿ ಸತ್ತಾಗ ಏನಾಗ್ಬಿಡ್ತದೆ, ಆಯ್ತಪ್ಪ ದೇವ್ರು ಏನ್ ಮಾಡಿದ್ರು ಏನೋ ಅಂತ ಹೇಳಿ ನನಗದು ಭಯ ಐತಿ, ಇವ್ರು ನಂಬಿಕೆಯಲ್ಲಿ ಇರ್ತಾರೋ ಹೋತಾರೋ ಅಂತ ಹೇಳಿ. ಬಟ್ ಇನ್ನೂ ನಂಬಿಕೆ ಸ್ಟ್ರಾಂಗ್ ಆಗ್ಬಿಡ್ತಾವ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ನಮಗೆ ನಂಬಿಕೆ ಒಂದು ಹೋರಾಟವನ್ನು ಕೊಟ್ಟಿದ್ದಾನೆ. ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ರಿ, ನೀವು ಜನರೇಷನ್ಗೆ ಬ್ಲೆಸ್ಸಿಂಗ್ ಆಗಿರ್ತೀರಿ. ಹಲ್ಲೆಲೂಯಾ. ಮೋಶೆ ದೇವರ ಕ್ಯಾರೆಕ್ಟರ್ ಬಗ್ಗೆ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ಜನವೇ, ನಿಮ್ಮ ದೇವರು ನಂಬಿಗಸ್ತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಎಂಟೈರ್ ನೇಷನ್ಸ್ ಗಳು ಎಲ್ಲ ಇಸ್ರಾಯೇಲರನ್ನು ಸದೆ ಬಡಿಬೇಕು, ಇಲ್ಲದ ಹಾಗೆ ಮಾಡ್ಬೇಕೆಂಬುದಾಗಿ ಪ್ಲಾನ್ ಇತ್ತು. ಹಲ್ಲೆಲೂಯಾ. ನಂಬಿಗಸ್ತರಾಗಿ ನೀವಿದ್ರೆ ನಿಮ್ಮ ವಿರೋಧವಾಗಿ ಇಡೀ ಲೋಕನೇ ಎದುರು ಬರಲಿ. ಹಲ್ಲೆಲೂಯಾ. ದೇವ್ರು ನಿಮ್ ಪರವಾಗಿದ್ರೆ ನೀವೇ ಮೆಜಾರಿಟಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಜೊತೆ ದೇವ್ರಿದ್ರೆ ಅವನೇ ಮೆಜಾರಿಟಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಜೊತೆ ಎಷ್ಟೇ ದೊಡ್ಡ ಸೈನ್ಯ ಇರ್ಲಿ, ಅವನ ಜೊತೆ ದೇವ್ರಿಲ್ಲ ಅಂತಂದ್ರೆ ಅದು ಜೀರೋ ಇದ್ದಂಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟು ಪೊಟೆನ್ಷಿಯಲ್ ದೇವರು ನಿನ್ನಲ್ಲಿ ನನ್ನಲ್ಲಿ ಇಟ್ಟಿದ್ದಾರೆ. ನಿನ್ನನ್ನು ನೋಡುವಾಗ ರಾಷ್ಟ್ರಗಳನ್ನು ನೋಡ್ತಾರೆ, ನಿನ್ನನ್ನು ನೋಡುವಾಗ ಸಂತತಿಯನ್ನು ನೋಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಿನಗೆ ನಂಬಿಕೆಯ ಹೋರಾಟ ಬರುವಂತದ್ದಾಗಿದೆ, ಅದಕ್ಕೆ ನಿನಗೆ ನಿರಾಶೆಗಳು ಬರುವಂತದ್ದಾಗಿದೆ, ಅದಕ್ಕೆ ನಿನಗೆ ದುಃಖಗಳು ಬರುವಂತದ್ದಾಗಿದೆ. ಅದಕ್ಕೆ ನಿನಗೆ ಏನಂತಂದ್ರೆ ಜನಗಳು ನಿನ್ನನ್ನು ಖಂಡ ಮಾಡ್ತಾರೆ, ನಿನ್ನ ಕೀಳಾಗಿ ನೋಡ್ತಾರೆ, ನಿನಗೆ ಆನರ್ ಮಾಡಲ್ಲ, ರೆಸ್ಪೆಕ್ಟ್ ಮಾಡಲ್ಲ, ಹೇಗಾದ್ರೂ ಮಾಡಿ ನಿನ್ನನ್ನು ತಣ್ಣ ಕುಂದಿರ್ಸ್ಬೇಕಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ನಂಬಿಕೆಯಲ್ಲಿ ರೇಸ್ ಆದಾಗ, ನೀನು ಫೇತ್ಫುಲ್ ಅಲ್ಲಿ ನಿಂತ್ಕೊಂಡಾಗ, ನೀನು ಯಾರ ಪರವಾಗಿ ನಿಂತ್ಕೊಳ್ತಾ ಇದೀಯ ಅಂದ್ರೆ 1000 ಸಂತತಿಯ ಪರವಾಗಿ ನೀನು ನಿಂತ್ಕೊಳ್ತೆ. ಹಲ್ಲೆಲೂಯಾ. 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 ಇದು ದೇವರ ಆಶೀರ್ವಾದ. ಇದು ದೇವರ ಆಶೀರ್ವಾದ ಬರೀ ನಿನಗೆ ಮಾತ್ರ ಇರಂಗಿಲ್ಲ, ನೀನು ಆಶೀರ್ವಾದ ನಿಧಿಯನ್ನಾಗಿ ನಿನಗೆ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ನೇಚರ್ ಕ್ಯಾರೆಕ್ಟರ್ ಏನಂದ್ರೆ ದೇವರು ನಂಬಿಗಸ್ತನಾಗಿದೆ. ಹೇಳ್ರಿ, ನನ್ನ ದೇವರು ನಂಬಿಗಸ್ತ ದೇವರು, ನನ್ನ ದೇವರು ನಂಬಿಗಸ್ತ ದೇವರು. ಹಲ್ಲೆಲೂಯಾ. ಆತ ನಂಬಿಗಸ್ತಿಕೆ ಎಷ್ಟು ವರ್ಷದವರೆಗೆ ಇರ್ತದೆ? 1000 ತಲೆವರೆಗೂ ಆತನ ಆಶೀರ್ವಾದ ಮಾಡ್ತಾನೆ. ನಮ್ಮ ನಂಬಿಗಸ್ತಿಕೆ ಸಾಯೋವರೆಗೂ ಅಷ್ಟೇ. ಹಲ್ಲೆಲೂಯಾ. ಸಾಯೋವರೆಗೂ ನೀನು ನಂಬಿಗಸ್ತನಾಗಿರು. ಆದ್ರೆ ಆ ನಂಬಿಗಸ್ತಿಕೆಯ ಫಲ ಅದು ನಿನ್ನ ಮಕ್ಕಳು ಮೊಮ್ಮಕ್ಕಳು ಅದು ಅನುಭವಿಸ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಅಬ್ರಹಾಮನಿಗೆ ಆರಿಸಿಕೊಂಡ್ರು, ಅಬ್ರಹಾಮನಿಗೆ ಬ್ಲೆಸ್ ಮಾಡಿದರು. ಬೈಬಲ್ ಹೇಳ್ತದೆ, ಅಬ್ರಹಾಮನ ನಿಮಿತ್ತವಾಗಿ ದೇವರು ಇಸ್ಸಾಕನನ್ನು ಆಶೀರ್ವಾದ ಮಾಡಿದ, ಇಸ್ಸಾಕನ ನಿಮಿತ್ತವಾಗಿ ದೇವರು ಯಾಕೋಬನನ್ನು ಆಶೀರ್ವಾದ ಮಾಡಿದ. ಅದಕ್ಕೆ ಆತನ ಬಗ್ಗೆ ಹೇಳ್ತದೆ, ಆತನು ಅಬ್ರಹಾಂ, ಇಸ್ಸಾಕ್, ಯಾಕೋಬನ ದೇವರು.
ಹಲ್ಲೆಲೂಯಾ. ಅಂದ್ರೆ ಆತನು ಇವರ ಸಂತತಿಗಳ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನನ್ನು ದೇವರ ಆಶೀರ್ವಾದ ಮಾಡಿದರು. ದಾವೀದನು ನಂಬಿಗಸ್ತನಾಗಿರುವುದರಿಂದ ಸೊಲೊಮೋನನಿಗೆ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಪವರ್ಫುಲ್ ಆಗಿದೆ, ಅಷ್ಟು ಇದು ಬೇಕಾಗಿದೆ ನಾವು ನೀವು ನಂಬಿಗಸ್ತರಾಗಿರುವಂತದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ದಿನ ಎರಡು ದಿನದಲ್ಲಿ ನಾವು ನಂಬಿಗಸ್ತರಾಗಿದ್ದು ಸಾಕಾಯ್ತಪ್ಪ. ನಂಬಿಗಸ್ತಿಕೆ ಇದ್ದು ಇದ್ದು ಏನ್ ನಂಬಿಗಸ್ತ ಇದ್ರು ನನ್ನ ಮೇಲೆ ಎಲ್ಲ ಇದು ಮಾಡ್ತಿದ್ದಾರೆ, ಬೇಡ ಇವನ ನಂಬಿಗಸ್ತನಾಗಿರಲ್ಲ, ಎಲ್ಲರಂಗಿದ್ದು ಬಿಡ್ತೀನಿ ನಾನು. ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ ತಿಮೋತಿಗೆ, ನಂಬಿಕೆ ಎಂಬ ಶ್ರೇಷ್ಠ ಹೋರಾಟವನ್ನು ಮಾಡು. ಹಲ್ಲೆಲೂಯಾ. ದೇವರು 1000 ತಲೆವರು ನಂಬಿಗಸ್ತನಾಗಿದ್ದಾನೆ. ತಂದೆ ತಾಯಿ ಇದ್ದವರು ಕೇಳಿಸ್ಕೊಡ್ರಿ, ನೀ ನಂಬಿಗಸ್ತನಾಗಿದ್ರೆ ನಿನ್ನ ಮಕ್ಕಳ ಮೇಲೆ ಅದು ಆಶೀರ್ವಾದ ಹೋಗ್ತದೆ. ನೀ ನಂಬಿಗಸ್ತನಾಗಿಲ್ಲ ಅಂತಂದ್ರೆ ಆ ಆಶೀರ್ವಾದ ನಿನಗೆ ತಡೆದು ನಿಂತು ಹೋಗ್ಬಿಡ್ತದೆ. ಅದಕ್ಕೆ ಸಭೆಗೆ ನೀವು ಲೇಟ್ ಆಗಿ ಬರುವುದಾದ್ರೆ ನಿಮ್ಮ ಮಕ್ಕಳು ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಮನೆಯಲ್ಲಿ ಹೊಲ್ಸೊಲ್ಸ್ ಮಾತಾಡ್ತಿದ್ರೆ ನಿನ್ನ ಮಕ್ಕಳು ಕೂಡ ಅದನ್ನೇ ಮಾತಾಡ್ತಾರೆ. ಹಲ್ಲೆಲೂಯಾ. ಮನೆಯಲ್ಲಿ ನೀನು ಅವ್ರ ಎದುರುಗಡೆ ಟಿವಿ ಹಚ್ಕೊಂಡು, ಅವ್ರ ಎದುರುಗಡೆ ಎಲ್ಲ ಅವ್ರು ಓದ್ ಬೆಳಕ್ನು ಅಲ್ಲ, ಟಿವಿ ಹಚ್ಕೊಂಡು ನೋಡ್ಕೊತ ಕೂತ್ರು ಅವರು ಕೂಡ ಅದನ್ನೇ ಮಾಡ್ತಾರೆ. ಮುಂಚೆ ಎಲ್ಲ ಚೆನ್ನಾಗಿ ಒಳ್ಳೆ ಮೂವೀಸ್ ಇತ್ತಂದ್ರೆ ನೋಡ್ರಿ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇತ್ತಂದ್ರೆ ನೋಡ್ರಿ. ಓಕೆ, ಈ ಎಲ್ಲ ಇದ್ರಲ್ಲಿ ಏನ್ ಬರ್ತವೆ? ಸೆಕ್ಷುವಲ್ ಸೀನ್ಸೇ ಬರ್ತದೆ. ನಾರ್ಮಲ್ ಇದ್ರಲ್ಲಿ ಕೂಡ ಅದೇ ಬರ್ತದೆ. ಮುಂಚೆ ಎಲ್ಲ ಫ್ಯಾಮಿಲಿ ಆಗಿ ಕುಂತು ನೋಡ್ತಿದ್ವಿ, ಈಗ ಫ್ಯಾಮಿಲಿ ಆಗಿ ನೋಡಕ್ ಆಗ್ತದ? ಆಗಂಗಿಲ್ಲ. ಯಾಕೆ? ಎಲ್ಲ ಡೆವಿಲ್ ಹೈಜಾಕ್ ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ನಂಬಿಗಸ್ತನಾಗಿದ್ದಾನೆ, ನಾನು ಕೂಡ ನಂಬಿಗಸ್ತನಾಗಿರ್ಬೇಕಾದ್ರೆ ದೇವ್ರು ನಂಬಿಗಸ್ತನಾಗಿದ್ದಾನೆ, ನಾನು ಕೂಡ ನಂಬಿಗಸ್ತನಾಗಿರ್ತೇನೆ. ಗಟ್ಟಿಯಾಗಿ ಹೇಳ್ರಿ, ದೇವ್ರು ನಂಬಿಗಸ್ತನಾಗಿದ್ದಾನೆ. ಓಕೆ, ನನ್ನ ದೇವ್ರು ನಂಬಿಗಸ್ತನಾಗಿದ್ದಾನೆ, ನಾನು ನಂಬಿಗಸ್ತನಾಗಿರ್ತೇನೆ. ಗಟ್ಟಿಯಾಗಿ ಹೇಳ್ರಿ, ನನ್ನ ದೇವ್ರು ನಂಬಿಗಸ್ತನಾಗಿದ್ದಾನೆ, ನಾನು ಕೂಡ ನಂಬಿಗಸ್ತನಾಗಿರ್ತೇನೆ. ಹಲ್ಲೆಲೂಯಾ. ನೋಡ್ರಿ, ದೇವರ ನಂಬಿಗಸ್ತಿಕೆ ಎಷ್ಟು ದೊಡ್ಡದಿದೆ. ಪ್ರಲಾಪಗಳು 3ನೇ ಅಧ್ಯಾಯ 22-23 ವಚನ. ಓಕೆ, ನಾನು ಇಂಗ್ಲಿಷ್ ನಲ್ಲಿ ಓದ್ತೀನಿ, ಕೇಳಿಸ್ಕೊಡ್ರಿ. ಬಿಕಾಸ್ ಆಫ್ ದ ಲಾರ್ಡ್ಸ್ ಗ್ರೇಟ್ ಲವ್ ವಿ ಆರ್ ನಾಟ್ ಕನ್ಸ್ಯೂಮ್ಡ್, ಫಾರ್ ಹಿಸ್ ಕಂಪ್ಯಾಷನ್ಸ್ ನೆವರ್ ಫೇಲ್, ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್, ಗ್ರೇಟ್ ಈಸ್ ಯುವರ್ ಫೇತ್ಫುಲ್ನೆಸ್. ಹಲ್ಲೆಲೂಯಾ. ಪ್ರಲಾಪಗಳು 3ನೇ ಅಧ್ಯಾಯ 22-23 ವಚನದಲ್ಲಿ ಹೇಳ್ತದೆ ಏನಂದ್ರೆ, ನಿನ್ನ ಪ್ರೀತಿಯಿಂದಲೇ, ನಿನ್ನ ಕರುಣೆಯಿಂದಲೇ ನಾವು ಏನಾಗಿಲ್ಲ, ಸತ್ತು ಹೋಗಿಲ್ಲ. ನಿನ್ನ ಕೃಪೆ, ನಿನ್ನ ಕರುಣೆ ಎಂದಿಗೂ ಸೋತು ಹೋಗುವುದಿಲ್ಲ. ದೇ ನೆವರ್ ಫೇಲ್, ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್. ಹಲ್ಲೆಲೂಯಾ. ಹೊಸದಂದ್ರೆ ಎಲ್ರಿಗೂ ಇಷ್ಟ ಅಲ್ಲ? ಹೊಸ ಬಟ್ಟೆ, ಹೊಸ ಪ್ಲೇಸು, ಹೊಸ ಗಾಡಿ, ಹೊಸ ಕಾರು, ಹೊಸ ಹೆಂಡತಿ. ಮದುವೆ ಆದವ್ರಿಗೆ ಸಿಗಲ್ಲ. ಹಲ್ಲೆಲೂಯಾ. ಬಟ್ ಆ ಹೆಂಡತಿ ಹೊಸದಾಗೆ ಇರ್ತಾಳೆ ಯಾವಾಗ್ಲೂ. ಓಕೆ, ಓಲ್ಡ್ ಆಗಿ ನೋಡ್ಬೇಡ್ರಿ. ಹಲ್ಲೆಲೂಯಾ. ನೋಡ್ರಿ, ಈ ಲೋಕದಲ್ಲಿ ನೀವ್ ಏನೇ ಪರ್ಚೇಸ್ ಮಾಡ್ರಿ, ಏನೇ ಇದು ಮಾಡೋದು ಹಳೇದಾಗ್ತದ? ಹಳೇದಾಗ್ತದ? ಆಗ್ತದ? 10,000 ರೂಪಾಯಿ ಕೊಟ್ಟು ಬಟ್ಟೆ ಖರೀದಿ ಮಾಡ್ದಪ್ಪ, ಹಳೇದಾಗ್ತದ? ಹರಿತದ? ಒಳ್ಳೆ ಹೋಟೆಲ್ ಹೋಗಿ ಬಿರಿಯಾನಿ ತಿಂದಪ್ಪ, ಇನ್ನು ಮ್ಯಾಲ ಬಿರಿಯಾನಿನೇ ತಿನ್ನಂಗಿಲ್ಲ, ಫುಲ್ಲು 10 ವರ್ಷ ಸ್ಯಾಟಿಸ್ಫೈ ಆಯ್ತಪ್ಪ ಅಂತೀವ? ನೆಕ್ಸ್ಟ್ ಡೇನೇ ಇಟ್ಟು ಮತ್ತೆ ಹೋಗ್ತೀವಿ. ಹಲ್ಲೆಲೂಯಾ. 40 ಲಕ್ಷ ರೂಪಾಯಿ 50 ಲಕ್ಷ ಖರ್ಚು ಮಾಡಿ ಅದು ಮಾಡದೆ ಇದು ಮಾಡದೆ ಎಸಿ ಕುಂದ್ರದೆ ಫುಲ್ ನಮ್ಮ ಮನೆ ಹೆಂಗೆ ಯಾರಂಗೂ ಇರಬಾರ್ದು ನನ್ನ ಮನೆ ಅಂತ ಎಲ್ಲ ಖರ್ಚು ಮಾಡಿ 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 ದೊಡ್ಡ ಮನೆ ಕಟ್ಟಿಸ್ತೀವಿ, ಪೇಂಟಿಂಗ್ ಹೊಡಿಸ್ತೀವಿ, ಏಷ್ಯನ್ ಪೇಂಟೇ ಬೇಕಿದಕ್ಕ, ಎಲ್ಲ ಮಾಡಿಸ್ತೀವಿ. ಇನ್ನು ಮ್ಯಾಲ ನಾನು ಪೇಂಟೇ ಮಾಡ್ಸಂಗಿಲ್ಲ ಮನೆಗೆ ಅನ್ನೋರು ಯಾರಾದ್ರೂ ಇದ್ರಿ ಇಲ್ಲಿ? ಯಾಕೆ? ಹಳಿದಾಗ್ತದೆ. ಅದು ಏನಾಗ್ತದೆ? ಎಲ್ರು ಹಳಿದಾಗ್ತದೆ. ಅದು ನಿನ್ ಬಟ್ಟೆ ಹಳಿದಾಗ್ತದೆ, ನಿನ್ ಮನೆ ಹಳಿದಾಗ್ತದೆ. ಹಲ್ಲೆಲೂಯಾ. 10 ಲಕ್ಷ ಅಲ್ಲ, 1 ಕೋಟಿ ಕೊಟ್ಟು ರೋಲ್ಸ್ ರಾಯ್ಸ್ ಅದು ಏನ ಅದು ಕಾರ್ ತಗೊಂಡ್ರು ಕೂಡ ಅದನ್ನೇ ಏನಾಗ್ತದೆ? ಹಲ್ಲೆಲೂಯಾ. ಎವ್ರಿಥಿಂಗ್ ವಿಲ್ ಬಿಕಮ್ ಓಲ್ಡ್. ಎಲ್ಲವೂ ಹಳೆದಾಗ್ತದೆ. ಯಾಕಂದ್ರೆ ಗೊತ್ತಾ, ಈ ಲೋಕದಲ್ಲಿ ಒಂದು ನಿಯಮ ಇದೆ, ಅದು ಲಾ ಇದೆ. ಸಿನ್ ಇಲ್ಲಿ ಆಕ್ಟಿವ್ ಆಗಿ ಇರುವುದರಿಂದ ಈ ಲೋಕದಲ್ಲಿ ಎಲ್ಲವೂ ಹಳೆದಾಗ್ತಾ ಬರ್ತದೆ.
ಭೂಮಿ ಶಾಪಗ್ರಸ್ತ ಆಗಿರುವುದರಿಂದ ಅದು ಎಲ್ಲವೂ ಹಳೆದಾಗ್ತಾ ಬರ್ತದೆ. ಅದಕ್ಕೆ ಸ್ವಾಮಿ ಹೇಳಿದ್ರು, ಬಟ್ಟೆಗಾಗಿ, ಊಟಕ್ಕಾಗಿ, ಮನೆಗಾಗಿ ತವಕ ಪಡಬೇಡ್ರಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ. ಯಾಕೆಂದ್ರೆ ಅದು ಎಂದಿಗೂ ಅಳೆದು ಹೋಗುವುದಿಲ್ಲ. ಹಲ್ಲೆಲೂಯ. ಬಟ್ಟೆಗಾಗಿ, ಊಟಕ್ಕಾಗಿ, ಏನ್ ಉಡಬೇಕು, ಏನ್ ತಿನ್ಬೇಕು, ಅದಕ್ಕಾಗಿ ಚಿಂತೆ ಮಾಡ್ಬೇಡ್ರಿ. ಅನ್ಯರು ಅದಕ್ಕಾಗಿ ತವಕ ಪಡ್ತಾರೆ, ಬಟ್ ನೀವಾದ್ರೂ ದೇವರ ರಾಜ್ಯಕ್ಕಾಗಿ ಚಿಂತೆ ಮಾಡ್ರಿ. ಹಲ್ಲೆಲೂಯ. ಹಿಂಗ ಹೊಸ ಹೊಸ ಶರ್ಟ್ಗಳು ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಬೈಬಲ್ ಹೇಳ್ತದೆ ಏನಂದ್ರೆ, ಆತನ ಕರುಣೆಯಿಂದಲೇ ನಾವು ಬದುಕುಳಿದಿದ್ದೇವೆ. ಹಲ್ಲೆಲೂಯ. ಯಾರ ಕರುಣೆಯಿಂದ? ದೇವರ ಕರುಣೆಯಿಂದ. ಯಾರ ಕರುಣೆಯಿಂದ? ಹಲ್ಲೆಲೂಯ. ಓಕೆ, ನಾವು ಡೈಟ್ ಮಾಡ್ತಾ ಇದ್ದೀವಿ, ಸ್ತೋತ್ರ. ಜಿಮ್ ಮಾಡ್ತಾ ಇದ್ದೀವಿ, ಸ್ತೋತ್ರ. ಹಲ್ಲೆಲೂಯ. ಹೆಂಗ ಕಾಣಿಸ್ತಾ ಇರ್ತೀವಿ, ಸ್ತೋತ್ರ. ಇದು ಮಾಡ್ತಾ ಇದ್ದೀನ ಅಂತ ನಾನು ಬದುಕ್ತಾ ಇದ್ದೀನಿ ಅಂತ ಅನ್ಕೊಂಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಕರುಣೆಯಿಂದಲೇ ನಾವು ಬದುಕ್ತಾ ಇದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಸೇಫ್ಟಿ ಎಷ್ಟು ಸೇಫ್ಟಿ ಮಾಡ್ತಾರೆ ನೋಡಿದ್ರ? ವಿಮಾನ ನೋಡಿದ್ರ? ವಿಮಾನದಲ್ಲಿ ಲಾಸ್ಟ್ ಟೈಮ್ ಕ್ರಾಶ್ ಆಯ್ತಲ್ಲ ವಿಮಾನ, ಅದು ಅಂದ್ರೆ ರೋಡ್ ಮೇಲೆ ಬರ್ಬೇಕು ಅಂದ್ರೆ ಅದು ಟೇಕ್ ಆಫ್ ಆಗಕ್ಕಿಂತ ಮುಂಚೆ 3 months ಬಿಫೋರ್ ಚೆಕ್ಅಪ್ ನಡೀತದಂತದ್ರದ್ದು. ಎಷ್ಟು? 3 months. ಅದಕ್ಕೆ ಒಂದು ಚೆಕ್ ಲಿಸ್ಟ್ ಇರ್ತದೆ. ಅದಕ್ಕೆ ಅದು ಮತ್ತೆ ಗವರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿ ಬರ್ಬೇಕದು, ಇದೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ಹೇಳಿ. ಹಲ್ಲೆಲೂಯ. ಅಷ್ಟಾದ್ರೂ ಕೂಡ ಕ್ರಾಶ್ ಆಗಿ 300 ಜನ ಸತ್ತೋಗ್ಬಿಟ್ರು. ಹಲ್ಲೆಲೂಯ, ಹಲ್ಲೆಲೂಯ. ನಾವ್ ಅನ್ಕೋತೇವೆ ನನಗೇನು ಆಗಂಗಿಲ್ಲಪ್ಪ. ಹಲ್ಲೆಲೂಯ. ಆರೋಗ್ಯವಾಗಿ, ಹೌದು, ನಮಗೇನೂ ಆಗಂಗಿಲ್ಲ ಎಲ್ಲಿವರೆಗೂ ದೇವರ ಕರುಣೆ ಇರ್ತದೆ. ಹಲ್ಲೆಲೂಯ. ಎಲ್ಲವೂ ಹಳೇದಾಗ್ತಾ ಬರ್ತದೆ. ಹಲ್ಲೆಲೂಯ. ಎಲ್ಲ ಹಳೇದಾಗ್ತಾ ಬರ್ತದೆ. ಹಲ್ಲೆಲೂಯ. ದಿನಾಲು ಹೊಸದು ಯಾವುದು ಅಂದ್ರೆ ದೇವರ ಕರುಣೆ. ಹಲ್ಲೆಲೂಯ. ಎವ್ರಿ ಡೇ ಗಾಡ್ಸ್ ಮರ್ಸಿ ಆರ್ ನ್ಯೂ. ಹಲ್ಲೆಲೂಯ. ರಾತ್ರಿ ನೀ ಏನೇ ಮಾಡಿ ಮಲ್ಕೋ, ನಿನಗೆ ಬೆಳಗ್ಗೆ ದೇವರ ಕೃಪೆ ಕರುಣೆ ಹೊಸದಾಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ರಾತ್ರಿ ಏನೇ ಮಾಡಿ, ಏನೇ ಆಯ್ತು, ಜಗಳ ಆಯ್ತು, ಏನೇ ಮಾಡ್ತು, ನೀವು ಪಶ್ಚಾತ್ತಾಪ ಸಾರಿ ದೇವ್ರೆ ಅಂದ್ರೆ ಮತ್ತೆ ದೇವ್ರ ಏನ್ ಮಾಡ್ತಾರೆ? ನೀವು ಕರುಣೆ ಕೊಟ್ಟು, ಹೊಸ ಕೃಪೆ ಕೊಟ್ಟು ಮತ್ತೆ ನಡೆಸ್ತಾರೆ. ಯಾಕೆ ಅಂದ್ರೆ ಆ ವಚನದಲ್ಲಿ ಇಂಗ್ಲಿಷ್ ನಲ್ಲಿ ಬರೆಯಲ್ಪಡ್ತದೆ ಏನಂದ್ರೆ, ಹಿಸ್ ಫೇತ್ಫುಲ್ನೆಸ್ ಇಸ್ ಗ್ರೇಟ್. ಹಲ್ಲೆಲೂಯ. ಆತನ ನಂಬಿಗಸ್ತಿಕೆ ಏನಾಗಿದೆ ಅಂದ್ರೆ ದೊಡ್ಡದಾಗಿದೆ. ಹಲ್ಲೆಲೂಯ. ನೋಡ್ರಿ, ಹೋದ್ರೆ ಕನ್ನಡದಲ್ಲಿ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ಹಲ್ಲೆಲೂಯ. ಆತನ ಕೃಪಾವರಗಳು ಏನಾಗಂಗಿಲ್ಲ. ಹಲ್ಲೆಲೂಯ. ದಿನದಿನವೂ ಹೊಸದಾಗಿ ಒದಗುತ್ತವೆ. ದಿನದಿನವೂ ಹೊಸದಾಗಿ ಒದಗ್ತದಂತೆ. ಹಲ್ಲೆಲೂಯ. ಪ್ರತಿದಿನ ಗಾಡ್ಸ್ ಮರ್ಸಿ ಆರ್ ನ್ಯೂ. ಇದನ್ನ ಅರ್ಥ ಮಾಡ್ಕೊಡ್ರಿ. ನಿಮ್ ಲೈಫ್ ಅಲ್ಲಿ ಎಲ್ಲ ಹಳೇದಾಗ್ತದೆ, ಹೊಸದನ್ನೋದು ಅದು ದೇವರ ಕರುಣೆ, ಕೃಪೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಇದು ಅರ್ಥ ಮಾಡ್ಕೋತೇವೋ ವಸ್ತುಗಳ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಇರಂಗಿಲ್ಲ ಅದು. ಹಲ್ಲೆಲೂಯ. ಲೌಕಿಕವಾದ ಕಾರ್ಯದ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಇರಂಗಿಲ್ಲ. ಯಾಕೆ? ಅವೆಲ್ಲ ಹಳೇದಾಗ್ತಾ ಬರ್ತದೆ. ಆದರೆ ದೇವರ ಕರುಣೆ ಅದು ಯಾವಾಗ್ಲೂ ದಿನ ಹೊಸದಾಗಿರ್ತದೆ. ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಅದು ಕನ್ನಡದಲ್ಲಿ ನಿನ್ನ ಸತ್ಯ ಸಂಧತಿ ಎಂಬುದಾಗಿದೆ. ಇಂಗ್ಲಿಷ್ ನಲ್ಲಿ ಏನಂದ್ರೆ, ಗ್ರೇಟ್ ಈಸ್ ಯುವರ್ ಫೇತ್ಫುಲ್ನೆಸ್. ನಿನ್ನ ನಂಬಿಗಸ್ತಿಕೆ ದೊಡ್ಡದಾಗಿದೆ. ಎಲ್ರು ಹೇಳ್ರಿ, ದೇವರ ನಂಬಿಗಸ್ತಿಕೆ ದೊಡ್ಡದಾಗಿದೆ. ದೇವರ ನಂಬಿಗಸ್ತಿಕೆ ದೊಡ್ಡದಾಗಿದೆ. ಹಲ್ಲೆಲೂಯ. ಕೀರ್ತನೆಗಳು 119, 90ನೇ ವಚನ. ಸ್ಯಾಮ್ಸ್ 119:90. ನಿನ್ನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಅಲ್ಲಿ ನಿನ್ನ ಸತ್ಯತೆ ಅಂತದೆ. ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿದೆ, ಯುವರ್ ಫೇತ್ಫುಲ್ನೆಸ್ ಕಂಟಿನ್ಯೂಸ್ ಥ್ರೂ ಆಲ್ ಜನರೇಷನ್ಸ್. ಯು ಎಸ್ಟಾಬ್ಲಿಷ್ ದಿ ಅರ್ತ್ ಅಂಡ್ ಇಟ್ ಎಂಡ್ಯೂರ್ಸ್. ಹಲ್ಲೆಲೂಯ. ಈ ವಾಕ್ಯದಲ್ಲಿ ಹೀಗೆ ಹೇಳ್ತಿದೆ, ಗಮನ ಕೊಡ್ರಿ, ನನ್ನ ಕಡೆ ನೋಡ್ರಿ. ದೇವರ ನಂಬಿಗಸ್ತಿಕೆ ತಲತಲಾಂತರವರೆಗೂ ಇರ್ತದಂತೆ. ಇಟ್ ವಿಲ್ ಕಂಟಿನ್ಯೂ. ಯು ಹ್ಯಾವ್ ಎಸ್ಟಾಬ್ಲಿಷ್ ದಿ ಅರ್ತ್. ನೀನು ಭೂಮಿಯನ್ನು ಸ್ಥಿರಪಡಿಸಿದಿ, ಅದು ಇಲ್ಲಿವರೆಗೂ ನಿಂತ್ಕೊಂಡಿದೆ. ಭೂಮಿ ಯಾವ ಒಂದು ಇದ್ರ ಮೇಲೆ ನಿಂತ್ಕೊಂಡಿಲ್ಲ, ಅದು ಸುತ್ತಾ ಇದೆ. ಅದು ವಾಕ್ಯ ಹೇಳ್ತದೆ, ಆತನು ಭೂಮಿಯನ್ನು ಎದ್ರ ಮೇಲೆ ನಿಲ್ಲಿಸಿದನ ಅಂತಂದ್ರೆ ಆತನ ವಾಕ್ಯದ ಮೇಲೆ.
ಆತನ ಮಾತಿನ ಮೇಲೆ ಭೂಮಿ ನಿಂತ್ಕೊಂಡಿದೆ ಅಂತೆ. ಇದು ಭೂಮಿ ಅಂದ್ರೆ ಒಂದು ಗ್ರಹ. ಎಷ್ಟು ಸ್ಪೀಡ್ ಆಗಿ ತಿರುಗ್ತಾ ಇದೆ ಗೊತ್ತಾ? ಅದು ನಮಗೇನು ಅನಿಸ್ತಾ ಇಲ್ಲ, ಬಟ್ ಅದು ಬಹಳ ಸ್ಪೀಡ್ ಆಗಿ ತಿರುಗ್ತಾ ಇದೆ. ಆದ್ರೆ ವಾಕ್ಯ ಹೇಳ್ತದೆ ಏನಂದ್ರೆ, ಯು ಹ್ಯಾವ್ ಎಸ್ಟಾಬ್ಲಿಷ್ ದಿ ಅರ್ತ್, ನೀನು ಭೂಮಿಯನ್ನು ಸ್ಥಿರಪಡಿಸಿದಿ. ಹೇಗೆ? ನಿನ್ನ ನಂಬಿಗಸ್ತಿಕೆಯಿಂದ. ಹಲ್ಲೆಲೂಯ. ಆತ ನಂಬಿಗಸ್ತಿಕೆ ಮುಗಿದು ಹೋದ್ರೆ ನಾವು ನೀವು ಭೂಮಿ ಮೇಲೆ ಇರಕ್ ಸಾಧ್ಯನೇ ಇಲ್ಲ. ಎಲ್ಲ ಸೂರ್ಯ ಚಂದ್ರ ನಕ್ಷತ್ರ ಏನೆಲ್ಲ ಬರ್ತಾ ಇದೆಯಲ್ಲ, ಅದು ಆತನ ನಂಬಿಗಸ್ತಿಕೆಯಿಂದ ಕಂಟಿನ್ಯೂ ಆಗ್ತಾ ಇದೆ. ಹಲ್ಲೆಲೂಯ. ಹೇಳ್ರಿ, ನನ್ನ ದೇವರು ನಂಬಿಗಸ್ತ ಉಳ್ಳ ದೇವರು. ಗಟ್ಟಿಯಾಗಿಡ್ರಿ, ನನ್ನ ದೇವರು ದೊಡ್ಡ ನಂಬಿಗಸ್ತ ಉಳ್ಳ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ನಾವ್ ಅನ್ಕೋತೇವೆ ದೇವ್ರು ನಮ್ಮನ್ನು ಕೈ ಬಿಟ್ಟಿದಾರೇನೋ ಅಂತ ಹೇಳಿ, ಬಟ್ ದೇವ್ರು ಎಂದಿಗೂ ಕೈ ಬಿಡಂಗಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ಆತನ ಸ್ವಭಾವ ನಂಬಿಗಸ್ತಿಕೆ ಆಗಿರುವುದು, ಆತನ ನೇಚರ್ ನಂಬಿಗಸ್ತಿಕೆ ಆಗಿರುವಂಥದ್ದು. ಈ ಒಂದು ಉದಾಹರಣೆ ನೀವು ಅನೇಕ ಸಲ ಕೇಳಿದಿರಿ. ಏನಂದ್ರೆ, ಯಾವಾಗ್ಲೂ ಒಬ್ಬ ವ್ಯಕ್ತಿ ಏನಂದ್ರೆ ಈ ಸಮುದ್ರದ ದಡದಲ್ಲಿ ನಡೆದು ಹೋಗ್ತಾ ಇದ್ದ. ಉಸುಬು ಇರ್ತದ ನೋಡ್ರಿ, ಉಸುಬು ನಡೆಯುವಾಗ ಹೆಜ್ಜೆ ಬೀಳ್ತದಲ್ಲ. ಸೊ ಆತನು ನಡೆಯುವಾಗ ಪಕ್ಕದಲ್ಲಿ ದೇವ್ರ ಹೆಜ್ಜೆ ಕೂಡ ಬೀಳ್ತಾ ಇತ್ತಂತೆ. ಹಾಗೆ ಆತನು ಮಾತಾಡ್ಕೊಂತ ಸಾಯಂಕಾಲದಲ್ಲಿ ದೇವ್ರ ಹೆಜ್ಜೆ ಜೊತೆಗೆ ನಡೀತಾ ಇದ್ದಂತೆ. ನೋಡುವಾಗ ದೇವ್ರ ಹೆಜ್ಜೆ ಕೂಡ ಬೀಳ್ತಾ ಇತ್ತಂತೆ. ಒಂದು ದಿನ ಅವನ ಲೈಫ್ ಅಲ್ಲಿ ಬಹಳ ಕಷ್ಟ ಬಂದಾಗ ನಿರಾಶೆಯಲ್ಲಿ ಒಬ್ಬನೇ ಏನಂತಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಹೆಜ್ಜೆ ಇಲ್ಲ ಅಲ್ಲಿ, ಇವನ್ ಹೆಜ್ಜೆ ಮಾತ್ರ ಕಾಣಿಸ್ತಾ ಇದೆ. ಆಗ ಆತ ಹೇಳ್ತಾ ಇದ್ದಾನೆ, ದೇವ್ರೆ, ನಾ ಆರಾಮಾಗಿದ್ದಾಗ, ಕಂಫರ್ಟೇಬಲ್ ಆಗಿದ್ದಾಗ ನೀನ್ ನನ್ನ ಜೊತೆ ಬಂದು ನಡೀತಾ ಇದ್ದೀರಿ, ಮಾತನಾಡ್ತಾ ಇದ್ದೀರಿ. ಆದ್ರೆ ಇವಾಗ ನಾನು ಕಷ್ಟದಲ್ಲಿದ್ದೀನಿ, ನಾನು ದುಃಖದಲ್ಲಿದ್ದೀನಿ, ನಾನು ನೋವಿನಲ್ಲಿದ್ದೀನಿ. ಇವಾಗ ಯಾಕೆ ನಿನ್ನ ಹೆಜ್ಜೆ ನನಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ, ಆಗ ದೇವ್ರು ಹೇಳ್ತಾರಂದ್ರೆ, ನೀನ್ ನಡೆಯುವಂಥದ್ದು ನಿನ್ನ ಹೆಜ್ಜೆ ಅಲ್ಲ, ಅದು ನನ್ನ ಹೆಜ್ಜೆ. ನಾನು ನಿನ್ನನ್ನು ನನ್ನ ಕೈಯಲ್ಲಿ ಹಿಡ್ಕೊಂಡಿನಿ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಅನ್ಕೋತೇವೆ ಅನೇಕ ಸಲ ಕಷ್ಟ ಬಂದಾಗ ದೇವ್ರು ಎಲ್ಲಿರ್ತಾನಪ್ಪ ಅಂತ ಹೇಳಿ. ಹಲ್ಲೆಲೂಯ. ಕಷ್ಟ ಬಂದಾಗ ದೇವ್ರು ಎಲ್ಲಿ ಇರಂಗಿಲ್ಲ, ನಿನ್ನನ್ನು ಆತನ ಕೈಯಲ್ಲಿ ಅಂಗೈಯಲ್ಲಿ ಎತ್ಕೊಂಡಿರ್ತಾನ ಆತ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಆತನ ನಂಬಿಗಸ್ತನಾಗಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಡ್ರಿ. ದೇವರ ಕ್ಯಾರೆಕ್ಟರ್, ನೇಚರ್ ಏನಾಗಿದೆ? ನಂಬಿಗಸ್ತಿಕೆ ಆಗಿದೆ. ಯಾವಾಗ ನೀವು ಇದನ್ನ ತಿಳಿದುಕೊಳ್ತಿರೋ ದೇವರ ನಂಬಿಗಸ್ತನಾಗಿದ್ದಾನಂತ ಹೇಳಿ, ಅವಾಗ ನಾವು ಕೂಡ ನಂಬಿಗಸ್ತರಾಗಿರಕ್ಕೆ ಪ್ರಾರಂಭ ಮಾಡ್ತೇವೆ. ಹಲ್ಲೆಲೂಯ. ಆತನ ಕರುಣೆ ಯಾವಾಗ್ಲೂ ಏನಾಗಿದೆ? ಹೊಸದಾಗಿದೆ. ಹಲ್ಲೆಲೂಯ. ಆತನ ಎಂದಿಗೂ ನೀನು ಇಷ್ಟು ಪಾಪಿ ಆಗಿದ್ದಿ, ನೀನು ಇಷ್ಟು ಕೆಟ್ಟ ಕೆಲಸ ಮಾಡಿದ್ದಿ, ನೀನು ಹಂಗ್ ಮಾಡಿದಿ ಹಿಂಗ್ ಮಾಡಿದಿ ಅಂತ ಯಾವುದು ಕೂಡ ಆತನ ಲೆಕ್ಕಕ್ಕೆ ತೆಗೆದುಕೊಳ್ಳಂಗಿಲ್ಲ. ಹಲ್ಲೆಲೂಯ. ಯಾಕೆ? ಎವ್ರಿ ಡೇ ಹಿಸ್ ಗ್ರೇಸ್ ಇಸ್ ನ್ಯೂ. ಹಲ್ಲೆಲೂಯ. ನೋಡ್ರಿ, ಈಗ ತಂದೆ ತಾಯಿಗಳು ಮಕ್ಕಳು ಮಲ್ಕೊಂಡ್ರೆ ಅವಕ್ಕ ನೋಡಿ ಏನ್ ಮಾಡ್ತೀವಿ ನಾವು? ಮಾವು ಮಾಡ್ತೀವಲ್ಲ. ಮಾವು ಅಂತಂದ್ರೆ ಇಲ್ಲಿ ಶರಣ್ ಹಿಂಗ್ ಮಾಡ್ತೀವಲ್ಲ, ಎಷ್ಟು ಚಂದ ಮಲ್ಕೊಂಡ ನೋಡು ಅಂತೀವಲ್ಲ. ಹಲ್ಲೆಲೂಯ. ಪ್ರತಿ ಸಲ ದೇವ್ರು ಎದ್ದಾಗ ನಮ್ಮ ನೋಡಿ ಸ್ಮೈಲ್ ಮಾಡ್ತಾರಂತೆ. ಹಲ್ಲೆಲೂಯ. ನಮ್ಮ ನೋಡಿ ನಗ್ತಾರಂತೆ. ಎಂತ ವ್ಯಕ್ತಿ ನಾನು ಸೃಷ್ಟಿ ಮಾಡೀನಂತ ಹೇಳಿ. ಹಲ್ಲೆಲೂಯ. ಮೊನ್ನೆ ನಿಜವಾಗ್ಲು ನಾವ್ ಅನ್ಕೋತೇವೆ ನಾವೇ ದೇವರಿಗೆ ಹಾಡಾಡ್ತೇವೆ ಅಂತ ಹೇಳಿ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ ಅಂತ ಹೇಳಿ ದೇವ್ರು ನಮ್ಮನ್ನ ಎವ್ರಿ ಡೇ ನೋಡಿ ಹೇಳ್ತಾರಂತೆ. ಹಲ್ಲೆಲೂಯ. ನಿನ್ನಂಗೆ ಯಾರು ಇಲ್ಲ ಅಂತ ಹೇಳಿ. ಹೇಳ್ರಿ, ನನ್ನಂಗೆ ಯಾರು ಇಲ್ಲ ಅಂತ ಹೇಳಿ. ಹೇಳ್ರಿ, ನನ್ನಂಗೆ ಯಾರು ಇಲ್ಲ ಅಂತ ಹೇಳಿ. ಮುಟ್ಕೊಂಡು ಹೇಳ್ರಿ, ನನ್ನಂಗೆ ಯಾರು ಇಲ್ಲ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಹೆಂಗೆ ಇರ್ಬೋದು, ಆದ್ರೆ ದೇವ್ರ ದೃಷ್ಟಿಯಲ್ಲಿ ನೀನು ಅಮೂಲ್ಯಳಾಗಿದೆ. ಏನಂದ್ರೆ ಬ್ಯೂಟಿಫುಲ್ ಆಗಿದೆ, ವಂಡರ್ಫುಲ್ ಆಗಿದೆ. ಹಲ್ಲೆಲೂಯ. ನಾವ್ ಅನ್ಕೋತೇವೆ ಸ್ವಲ್ಪ ಇವನ್ ಮೂಗ್ ಹಿಂಗ ಇರ್ಬೇಕಾಗಿತ್ತು ನೋಡಪ್ಪ, ಸ್ವಲ್ಪ ಕಿವಿಗಳು ಹಿಂಗ ಯಾಕೋ ಹಿಂಗ. ಹಲ್ಲೆಲೂಯ. ಪ್ರತಿ ದಿನ ದೇವ್ರ ನಮ್ಮನ್ನ ನೋಡಿ ಹಲ್ಲೆಲೂಯ ಸ್ಮೈಲ್ ಮಾಡ್ತಾರಂತೆ, ಹಾಡಾಡ್ತಾರಂತೆ. ಹಲ್ಲೆಲೂಯ. ಯಾಕೆ? ಪ್ರತಿ ದಿನ ಆತನ ಕರುಣೆ ಹೊಸದಾಗಿರ್ತದೆ. ಎವ್ರಿ ಡೇ ಹಿಸ್ ಮರ್ಸಿ ಆರ್ ನ್ಯೂ. ಆತನ ಕರುಣೆ, ಕೃಪೆ ಹೊಸದಾಗಿದೆ. ಅದಕ್ಕೆ ಹಾಡಾಡ್ದೇವಲ್ಲ, ನಿನ್ನ ಕೃಪೆಯೇ ನನ್ನನ್ನು ಮೇಲೆತ್ತಿತ್ತು. ಹಲ್ಲೆಲೂಯ. ನಮ್ಮನ್ನು ಮೇಲಕ್ಕೆ ತರುವಂತದ್ದು ಆತನ ಕರುಣೆ ಮತ್ತು ಕೃಪೆ. ಹಲ್ಲೆಲೂಯ. ಸೊ ದೇವರು ನಂಬಿಗಸ್ತನಾಗಿದೆ. ಹೇಳ್ರಿ, ನಮ್ಮ ದೇವರು ನಂಬಿಗಸ್ತ ದೇವರು. ನನ್ನ ದೇವರು ನಂಬಿಗಸ್ತ ದೇವರು. 1 ಕೊರಿಂಥಿ 1ನೇ ಅಧ್ಯಾಯ 9ನೇ ವಚನ. 1 ಕೊರಿಂಥಿ 1ನೇ ಅಧ್ಯಾಯ 9ನೇ ವಚನ.
ದೇವರು ನಂಬಿಗಸ್ತನು. ಹಾ ನಮ್ಮ ಕರ್ತನಾದ ಯೇಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಹಾ ಅನ್ಯೋನ್ಯತೆಗೆ ಹಾ ನಿಮ್ಮನ್ನು ಕರೆದವನು ಆತನೇ. ಹಾಲೆಲೂಯಾ, ಹಾಲೆಲೂಯಾ. ದೇವರು ನಮ್ಮನ್ನು ತನ್ನ ಮಗನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಕರೆದಿದ್ದು ದೇವರೇ. ಹಾಲೆಲೂಯಾ. ಬೈಬಲ್ ಹೇಳುತ್ತೆ ಗಾಡ್ ಇಸ್ ಫೇತ್ಫುಲ್. ಆತ ನಂಬಿಗಸ್ತನಾಗಿದ್ದಾನೆ. ಹಾಲೆಲೂಯಾ. ಇವತ್ತು ನಿಮ್ಮ ತಲೆಯಲ್ಲಿ ನಿಮ್ಮ ಏನಂದ್ರೆ ಕಣದಲ್ಲಿ ಅರ್ಥ ಮಾಡ್ಕೊಳ್ರಿ, ಏನಂದ್ರೆ ದೇವರು ನಿಮ್ಮನ್ನೆಂದೂ ಕೈ ಬಿಡಂಗಿಲ್ಲ. ಹಾಲೆಲೂಯಾ. ಯಾವುದೇ ಪರಿಸ್ಥಿತಿ ಇರ್ಲಿ, ಯಾರೇ ಕೈ ಬಿಟ್ಟಿರ್ಲಿ, ಯಾರೇ ನಿಮಗೆ ಹೇಳಿರ್ಬೋದು ಇವನ್ ಮುಗಿತು, ಇವನ್ ಲೈಫ್ ಚೇಂಜ್ ಆಗಂಗಿಲ್ಲ, ಇವಳ ಲೈಫ್ ಚೇಂಜ್ ಆಗಂಗಿಲ್ಲ ಅಂತ ಯಾರು ಏನೇ ನಿಮ್ಮ ಮೇಲೆ ಹೇಳಿರ್ಬೋದು, ಆದ್ರೆ ನೀನು ನಂಬಿರುವ ದೇವರು ನಂಬಿಗಸ್ತನಾಗಿರುವುದರಿಂದ ಆತನು ನಿನ್ನ ಪರವಾಗಿಯೇ ಮಾತನಾಡ್ತಾನೆ. ಹಲ್ಲೆಲೂಯಾ. ನಿನ್ನ ವಿರುದ್ಧವಾಗಿ ಮಾತಾಡಂಗಿಲ್ಲ, ಆತ ನಿನ್ನ ಪರವಾಗಿಯೇ ಮಾತಾಡ್ತಾನೆ. ಯಾಕಂದ್ರೆ ಈಸ್ ಕ್ಯಾರೆಕ್ಟರ್, ಆತನ ನೇಚರ್ ಅದು ನಂಬಿಗಸ್ತಕ್ಕೆ ನೇಚರ್ ಆಗಿದೆ. ಹಲ್ಲೆಲೂಯಾ. ಅದು ಬದಲಾವಣೆ ಆಗಂಗಿಲ್ಲ ಅದು. ಹಲ್ಲೆಲೂಯಾ. ನೀನು ಟೈತ್ ಹಾಕದೆ ನಿನಗೆ ಪ್ರೀತಿ ಮಾಡ್ತಾನೆ, ಟೈತ್ ಹಾಕ್ಲಿಲ್ಲ ನಡೆ ಆ ಕಡೆ ಅನ್ನ. ಹಲ್ಲೆಲೂಯಾ. ನೀನು ಜಾಸ್ತಿ ಪ್ರೇಯರ್ ಮಾಡಿದಿ ಅದಕ್ಕೆ ನೀನು ಬಹಳ ಸ್ಪೆಷಲ್ ಆಗಿದ್ದಿ, ನೀನು ಜಾಸ್ತಿ ವಾಕ್ಯ ಓದಿದಿ ಅದಕ್ಕೆ ನೀನು ಬಹಳ ಸ್ಪೆಷಲ್ ಆಗಿದ್ದಿ. ಇದು ಯಾವುದು ಮ್ಯಾಟರ್ ಅಲ್ಲ. ಆತನ ಸ್ವಭಾವ ನಂಬಿಗಸ್ತಿಕೆ. ನಿನ್ನನ್ನು ಆರಿಸಿಕೊಂಡಿದ್ದಾನೆ ದೇವರು ಅಂತಂದ್ರೆ ನಿನ್ನನ್ನು, ನಿನ್ನ ಕುಟುಂಬವನ್ನು ರಕ್ಷಣೆ ಆಗೋವರೆಗೂ ನಿನ್ನನ್ನು ಬಿಡಂಗಿಲ್ಲ ದೇವರು. ಹಲ್ಲೆಲೂಯಾ. ನೀನು ಎಷ್ಟೇ ಎಂದಕ್ಕೆ ಓಡ್ಬೋದು ನೀ. ಹಲ್ಲೆಲೂಯಾ. ನಾನ್ ಚರ್ಚಿಗೆ ಬರಂಗಿಲ್ಲ ಅಂತ ಡಿಸೈಡ್ ಮಾಡ್ಬೋದು ನೀನು ಮತ್ತೆ ಹೇಳ್ಕೊಂಬರ್ತಾನೆ ದೇವ್ರು. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪಾಸ್ಟರ್ನ ಕಾಲ್ ಮಾಡಿ ಕೇಳೋದು ಬಿಟ್ಟಿರ್ಬೋದು, ಬಟ್ ದೇವ್ರು ಬಿಡಂಗಿಲ್ಲ ನಿನಗೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ನಂಬಿಗಸ್ತಿಕೆಯಲ್ಲಿ ನಾವು ನಂಬಿಕೆ ಇಡುವಾಗ ದೇವರ ಆಶೀರ್ವಾದ ನಮ್ಮಲ್ಲಿ ಫ್ಲೋ ಆಗ್ತದೆ. ಹಲ್ಲೆಲೂಯಾ. ಅಬ್ರಾಹ್ಮನ ಅದನ್ನೇ ಮಾಡಿದ. ಆತನ ನೇಚರ್ ಮೇಲೆ ಆತನ ನಂಬಿಗಸ್ತಿಕೆ ಇಟ್ಟ. ದೇವರು ವಾಗ್ದಾನ ಮಾಡಿದಾನೆ, ನನಗೆ ಇದು ಕೊಡ್ತೀನಿ ಅಂತ ಹೇಳಿದಾನೆ, ಅದು ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಆ ನಂಬಿಗಸ್ತಿಕೆ ನಮ್ಮಲ್ಲಿ ಬರಬೇಕು. ಆ ನಂಬಿಗಸ್ತಿಕೆ ನಮ್ಮಲ್ಲಿ ಬರಬೇಕು ಅಂದ್ರೆ ದೇವರು ಎಂತವನಾಗಿದ್ದಾನೆ, ಆತನ ನಂಬಿಗಸ್ತ ಉಳ್ಳ ದೇವರಾಗಿದ್ದಾನೆ. 1000 ತಲೆವರೆಗೂ ಆತನ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಇವತ್ತು ನೋಡಿ, ನೀವು ಲಾಸ್ಟ್ ಟೈಮ್ 2 ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಒಂದು ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೋರಿ, ಒಂದು ನಿಮ್ಮ ಗಿಫ್ಟ್ ಅನ್ನು ಚೆಕ್ ಮಾಡ್ಕೋರಿ ಅಂತ ಹೇಳಿ. ನನಗೆ ಗೊತ್ತು ಒಬ್ರು ಚೆಕ್ ಮಾಡಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇವತ್ತಿನೊಂದು ನಿಮಗೆ ಕೊಡ್ತೀನಿ, ಏನಂದ್ರೆ ನಿಮ್ಮ ಸಂತತಿ, ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರೆಲ್ಲ ನಿಮಗೆ ದೂರ ಮಾಡಿರ್ಬೋದು, ಯಾರೆಲ್ಲ ನಿಮಗೆ ಏನಾದ್ರು ಅಂದಿರ್ಬೋದು, ನೀವು ನಂಬಿಗಸ್ತರಾಗಿದ್ರೆ ಅವರೆಲ್ಲರೂ ದೇವ್ರ ಕಡೆಗೆ ಬರ್ತಾರೆ. ಹಲ್ಲೆಲೂಯಾ. ಯಾರು ನಿಮಗೆ ಹೋಗ್ಬೇಡ, ಯಾರು ನಿನಗೆ ಅಲ್ಲಿ ಹೋದಾಗ ನಿನ್ನ ಹಾಳಾಗ್ಬಿಡ್ತಿ, ನಿನಗೆ ದೇವ್ರು ಏನ್ ಮಾಡ್ಯಾನ, ದೇವ್ರ ನಿನ್ನ ಏನ್ ಕೊಟ್ಟಾನ ಅಂತ ಅನ್ನುವವರೇ ಅವ್ರು ಬರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತ ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಗಾಡ್ ಇಸ್ ಫೇತ್ಫುಲ್. ಆತನ ಆ ಸ್ವಭಾವ ಎಂದಿಗೂ ಬದಲಾವಣೆ ಆಗಂಗಿಲ್ಲ. ಆ ನಂಬಿಗಸ್ತಿಕೆಯಲ್ಲಿ ತನ್ನ ಮಗನ ಅನ್ಯೋನ್ಯತೆಗೆ ನನ್ನನ್ನು ನಿನ್ನನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಎಂತ ಒಂದು ದೊಡ್ಡ ಆಶೀರ್ವಾದ ಇದು, ದೇವರು ನಂಬಿಗಸ್ತನಾಗಿರುವುದು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯದಲ್ಲಿ ಹೇಳ್ತದೆ ಏನಂತಂದ್ರೆ, ನೋಡ್ರಿ ಇನ್ನೊಂದು ವಚನ ಓದೋಣ. 2ನೇ ಥೆಸಲೋನಿಕ 3ನೇ ಅಧ್ಯಾಯ, 2ನೇ ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಚನ ಓದ್ರಿ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಹಲ್ಲೆಲೂಯಾ. ಇನ್ನೊಂದ್ಸಲ ಓದು ಗಟ್ಟಿಯಾಗಿ. ಆದರೆ ಕರ್ತನು ನಂಬಿಗಸ್ತನು, ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಡುಕನು ಯಾರು ಇಲ್ಲಿ? ಯಾರು ಕೆಡುಕನು? ಸೈತಾನನು. ಸೈತಾನನ ಕಾರ್ಯ ಏನು? ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ, ಕದ್ದುಕೊಳ್ಳುವುದಕ್ಕೆ ಬರ್ತಾನ ಅವನು, ಮತ್ತೆ ಯಾವುದಕ್ಕೂ ಬರಂಗಿಲ್ಲ. ಆದ್ರೆ ದೇವರ ನಂಬಿಗಸ್ತಿಕೆ ಹೇಗೆ ಅಂತಂದ್ರೆ, ಆ ಕೆಡುಕನು ದೃಷ್ಟಿಯಲ್ಲಿ ನಿಮ್ಮನ್ನು ಮರೆ ಮಾಡಿಟ್ಟು ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ
ಕರ್ತನು ನಂಬಿಗಸ್ತನು. ಆದರೆ ಕರ್ತನು ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಹಾಲೆಲೂಯ, ಹಾಲೆಲೂಯ. ಯೇಸುವನ್ನು ನಂಬಿದಾಗ ಸೈತಾನನಿಗೆ ನಮ್ಮ ಮೇಲೆ ಭಯಂಕರ ಸಿಟ್ಟಿರ್ತದೆ. ಅಂತಾರ ನೋಡ್ರಿ, ಮೈಯೆಲ್ಲ ಉರಿತದ ಅವನಿಗೆ ನೋಡಿದ್ರ ಅಂತೇಳಿ. ಹಂಗೆ ನಿಮಗ್ ನೋಡ್ರಿ ಸೈತಾನಿಗೆ ಮೈಯೆಲ್ಲ ಉರಿತದ. ಹಲ್ಲೆಲೂಯ. ಯಾಕಂದ್ರೆ ನೀವು ಅವನ ರಾಜ್ಯಕ್ಕಾಗಿ ಏನಾಗಿದ್ದೀರಿ, ಹಾನಿ ಆಗಿದ್ದೀರಿ. ಅದಕ್ಕೆ ನಿಮ್ಗೆ ನೋಡಿದಾಗೆಲ್ಲ ಈಗ ನನ್ನ ಮಗನಿಗೆ ಏನ್ ಮಾಡ್ಲಪ್ಪ, ಚರ್ಚೆ ಹೋಗ್ಲಾರ್ದಂಗ ಹೆಂಗ್ ಮಾಡ್ಲಿ, ಪ್ರೇಯರ್ ಬಿಡ್ಲಾರ್ದಾಗ ಏನೆಲ್ಲ ಮಾಡ್ಲಿ ಅಂತ ಪ್ಲಾನ್ ಎಲ್ಲ ಹಾಕ್ತಿರ್ತಾನೆ. ಇವನಿಗೆ ಈಗ ಬರ್ತದ ಅಲ್ಲಿ ಡ್ಯಾಶ್ ಹೊಡಿಸ್ಬಿಡ್ತೀನಿ ಅಂತ ಹೇಳಿ ಪ್ಲಾನ್ ಮಾಡ್ತಿರ್ತಾನೆ ಅಲ್ಲಿ. ಬಟ್ ದೇವ್ರ ವಾಕ್ಯ ಏನ್ ಹೇಳ್ತದೆ, ಕೆಡುಕನ ಕೈಗೆ ಸಿಕ್ಕದಂತೆ ದೇವ್ರ ಏನ್ ಮಾಡ್ತಾರೆ, ಕಾಪಾಡ್ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ರಕ್ಷಣೆಯಲ್ಲಿ ಇದ್ದಾಗ ನೋಡ್ರಿ, ಸೈತಾನನು ನಮ್ಮ ನೋಡಕ್ಕೆ ಆಗಲ್ಲ ಅಂತ ಹೇಳಿ. ಇದು ನಾವು ಡೆಲಿವರೆನ್ಸ್ ಅಲ್ಲಿ ನೋಡಿದೀವಿ. ಹಲ್ಲೆಲೂಯ, ಡೆಲಿವರೆನ್ಸ್ ಅಲ್ಲಿ ನೋಡಿದೀವಿ ನಾವು. ಆ ಬಿಡಿಸುವಾಗ ನನ್ನ ಕಣ್ಣೇ ಕಾಣಿಸ್ತಾ ಇಲ್ಲ, ಎಲ್ಲ ಎಲ್ಲ. ಹಲ್ಲೆಲೂಯ. ಯಾಕೆಂದ್ರೆ ದೇವ್ರು ಅವನ ಕಣ್ಣು ಕುರುಡು ಮಾಡ್ಬಿಡ್ತಾರೆ ದೇವ್ರು. ಹಲ್ಲೆಲೂಯ. ನೋಡ್ರಿ, ದೇವ್ರ ನಂಬಿಗಸ್ತಿಗೆ ಎಷ್ಟು ಪವರ್ಫುಲ್ ಆಗಿದೆ. ಹಲ್ಲೆಲೂಯ. ಸಭೆ ಬಿಡ್ತೀರಾ? ಪ್ರೇಯರ್ ಬಿಡ್ತೀರಾ? ಬಿಡ್ರಿ. ಹಲ್ಲೆಲೂಯ. ಆ ನಂಬಿಗಸ್ತಿಕೆ ನಮ್ಮನ್ನು ಕೆಡುಕನ ಕೈಯಿಂದ ಕಾಯ್ತಾ ಇದೆ. ಹಲ್ಲೆಲೂಯ. ಹೊಡಿಬೇಕು ಅಂತ ನಮಗೆ ಹುಡ್ಕಾಡ್ಕೊಂಡು ಬಂದಿರ್ತಾರೆ, ಕಾಣಂಗಿಲ್ಲ. ಹಲ್ಲೆಲೂಯ. ಮರೆ ಆಗ್ಬಿಡಿಸ್ತಾರ ಅವಾಗ. ಜಸ್ಟ್ ಮಿಸ್ ಆಯ್ತು ನೋಡ್ರಿ ಅಂದ್ರೆ ಜಸ್ಟ್ ಮಿಸ್ ಆಗಿಲ್ಲ, ಅದು ದೇವ್ರ ಪ್ಲಾನ್ ಅದು. ಹಲ್ಲೆಲೂಯ. ಅದಕ್ಕೆ ದೇವರು ನಮ್ಮನ್ನು ಸ್ಥಿರಪಡಿಸ್ತಾನೆ. ಹೇಳ್ರಿ, ದೇವ್ರು ನನ್ನನ್ನು ಸ್ಥಿರಪಡಿಸ್ತಾನೆ. ದೇವರು ನನ್ನನ್ನು ಸ್ಥಿರಪಡಿಸ್ತಾನೆ. ಗಟ್ಟಿ ಅರಿಕೆ ಮಾಡ್ರಿ, ದೇವ್ರನ್ನ ಸ್ಥಿರಪಡಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತ ನಂಬಿಗಸ್ತನಾಗಿರುವುದರಿಂದ ನಿನ್ನನ್ನು, ನಿನ್ನ ಮಕ್ಕಳನ್ನು ಆತನ ಕಾಯ್ದು ಕಾಪಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ತಂದೆ ತಾಯಿ 24 hours ನಮ್ಮ ಮಕ್ಕಳಿಗೆ ಕಾಯಕ್ ಆಗ್ತದ? ಆಗಂಗಿಲ್ಲ. ಬಟ್ ಯಾರು ಕಾಯ್ತಾ ಇದ್ದಾರೆ? ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಆತನ ನಂಬಿಗಸ್ತವುಳ್ಳ ದೇವರಾಗಿದ್ದಾನೆ. ಆತನು ದುಷ್ಟನ ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಏನು ಅಂತಂದ್ರೆ ದೇವರ ನಂಬಿಗಸ್ತಿಕೆಯಲ್ಲಿ ದೇವರು ನಮ್ಮನ್ನು ಕಾಪಾಡ್ತಿರ್ತಾರೆ. ಹಲ್ಲೆಲೂಯ. ಅದಕ್ಕೆ ಪ್ರಾರ್ಥನೆಯಲ್ಲಿ ನಾವು ದೇವದೂತರನ್ನ ರಿಲೀಸ್ ಮಾಡ್ತಿರ್ತೇವೆ. ಹಲ್ಲೆಲೂಯ. ಪ್ರೇಯರ್ ಅಲ್ಲಿ ದೇವರ ಪ್ರೊಟೆಕ್ಷನ್ ಅನ್ನು ರಿಲೀಸ್ ಮಾಡ್ತಾ ಇರ್ತೇವೆ. ಅದಕ್ಕೆ ಯೋಬನು ಪ್ರತಿದಿನ ಬಂದು ತನಗಾಗಿ, ತನ್ನ ಮಕ್ಕಳಿಗಾಗಿ ಆತನು ಬಲಿಯನ್ನು ಅರ್ಪಿಸುವಾಗ ಬೈಬಲ್ ಹೇಳ್ತದೆ, ಅವನ ಆಸ್ತಿಯ ಸುತ್ತಮುತ್ತಲು, ಅವನ ಬಿಸ್ನೆಸ್ಸಿನ ಸುತ್ತಮುತ್ತಲು, ಅವನ ಫ್ಯಾಮಿಲಿಯ ಸುತ್ತಮುತ್ತಲು ಆತನು ಬೇಲಿಯನ್ನು ಹಾಕಿ ಇಟ್ಟಿದ್ದ. ಸೈತಾನ್ ಬಂದು ಹೇಳ್ತಾ ಇದ್ದೇನೆ, ನೀನು ಬೇಲಿ ಹಾಕಿದಲ್ಲ, ನಾನು ಹೆಂಗ್ ಮುಟ್ಲಿ ಅಂತ ಹೇಳಿ. ಹಲ್ಲೆಲೂಯ. ನೀನು ಬೇಲಿ ಹಾಕಿದ್ದಿ. ನಾವು ಎಷ್ಟೇ ಲಾಕ್ಗಳು ಮಾಡ್ಬೋದು, ಮಾಸ್ಟರ್ ಲಾಕ್ ಮಾಡ್ಬೋದು, ಆ ಲಾಕ್ ಮಾಡ್ಬೋದು, ಈ ಸೇಫ್ಟಿ ಮಾಡ್ಬೋದು, ಯಾವುದು ಸೇಫ್ಟಿ ಬರಂಗಿಲ್ಲ. ಹಲ್ಲೆಲೂಯ. ಎಲ್ಲಿವರೆಗೂ ಆತನು ಸುರಕ್ಷತೆಯಿಂದ ಕಾಪಾಡದೆ ಹೋದ್ರೆ. ಅದಕ್ಕೆ ಕೀರ್ತನೆ 27ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಅದನ್ನು ಕಾಯುವ ಕಾವಲುಗಾರನು ವ್ಯರ್ಥ. ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವನು ಕಷ್ಟಪಡುವುದು ವ್ಯರ್ಥ. ಹಲ್ಲೆಲೂಯ. ಎಷ್ಟೋ ಮನೆ ಕಟ್ಟಕ್ ಹೋಗ್ತಾರೆ, ಬಟ್ ಮುಗ್ಸಕ್ ಆಗಂಗಿಲ್ಲ. ಹೋಗ್ಲಿ, ಮನೆ ಕಟ್ಟದಾಗನು ಸಮಾಧಾನವಾಗಿರ್ತಾರ, ಇರಂಗಿಲ್ಲ. ಹಲ್ಲೆಲೂಯ. ಯಾಕೆ? ಅಲ್ಲಿ ದೇವರ ಸನ್ನಿಧಾನ ಇಲ್ಲ, ಅಲ್ಲಿ ದೇವರ ನಡೆಸುವಿಕೆ ಇಲ್ಲ. ಹಲ್ಲೆಲೂಯ. ಅದಕ್ಕೆ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ದೇವರು ನಂಬಿಗಸ್ತವುಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ನೇಚರೇ ನಮ್ಮನ್ನು ರಕ್ಷಿಸುವಂಥದ್ದು, ನಮ್ಮನ್ನು ಕಾಪಾಡುವಂಥದ್ದು, ನಮ್ಮನ್ನು ನಡೆಸುವಂಥದ್ದು, ನಮಗೆ ಮೇಲೆ ಉನ್ನತಿಗೆ ತರುವಂತ ಆತನ ಸ್ವಭಾವವಾಗಿದೆ. ಹಲ್ಲೆಲೂಯ. ಇನ್ನೊಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. 2 ತಿಮೋತಿ 2ನೇ ಅಧ್ಯಾಯ 13ನೇ ವಚನ. 2 ತಿಮೋತಿ 2ನೇ ಅಧ್ಯಾಯ 13ನೇ ವಚನ. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ಹಲ್ಲೆಲೂಯ. ಇನ್ನೊಂದ್ಸಲ ಓದು. ನಾವು ಅಪನಂಬಿಗಸ್ತರಾಗಿದ್ದರು ಆತನು ನಂಬಿಗಸ್ತನಾಗಿಯೇ ಇರುವನು. ಹಲ್ಲೆಲೂಯ.
ನಾವೆಲ್ಲರೂ ಅಪನಂಬಿಗಸ್ತರಾಗಿದ್ರು ಆತನು ಯಾಕೆ ಆತ ನಂಬಿಗಸ್ತನಾಗಿರ್ತಾನೆ ನೋಡ್ರಿ. ಕಂಟಿನ್ಯೂ ಓದು. ತನ್ನ ಸ್ವಭಾವಕ್ಕೆ ವಿರೋಧವಾಗಿ ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಏನು ಮಾಡಲಾರನು. ಹಾಲೆಲೂಯ, ಹಾಲೆಲೂಯ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನ ಏನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ ಅಂದ್ರೆ ಹಿಸ್ ನೇಚರ್ ಇಸ್ ಫೇತ್ಫುಲ್. ಆತನ ಸ್ವಭಾವನೆ ನಂಬಿಗಸ್ತನಾಗಿರ್ಬೇಕು. ಹಲಲೂಯ, ಹಲಲೂಯ. ಎಂತ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ, ಎಂತ ದೇವರನ್ನ ನಾವು ನಂಬಿದ್ದೇವೆ, ಎಂತ ದೇವರನ್ನ ನಾವು ಸೇವಿಸ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆ ತಡೋಣ ಒಂದ್ಸಲ ದೇವರ ನೇಚರ್ಗಾಗಿ, ದೇವರ ಕ್ಯಾರೆಕ್ಟರ್ಗಾಗಿ. ಹಲಲೂಯ, ಹಲಲೂಯ. ನಾವು ಅಪನಂಬಿಗಸ್ತರಾಗಿದ್ರು ಆತ ನಂಬಿಗಸ್ತನಾಗೇ ಇದ್ದಾನೆ. ಹಲಲೂಯ. ನಾವು ಸಿಟ್ಟಿನಲ್ಲಿ ದೇವರ ವಿರುದ್ಧವಾಗಿ ಏನೇನೋ ಮಾತಾಡಿದ್ದೀವಿ. ಹಲಲೂಯ. ಪ್ರಾರ್ಥನೆ ಬಿಟ್ಬಿಟ್ಟಿರ್ತೀವಿ, ವಾಕ್ಯ ಓದೋದ್ ಬಿಟ್ಬಿಟ್ಟಿರ್ತೀವಿ, ಏನೇನೋ ಮಾಡಿರ್ತೀವಿ. ಹಂಗಂತ ದೇವ್ರು ನಿಮ್ಮನ್ನು ಸಾಯಿಸ್ಲಿಲ್ಲ, ಹಂಗಂತ ದೇವ್ರ ನಿಮಗೆ ರೋಗ ಕೊಡ್ಲಿಲ್ಲ, ಹಂಗಂತ ದೇವ್ರ ನಿಮಗೆ ಕೆಲಸ ತೆಗಿಲಿಲ್ಲ. ಆತನು ನಂಬಿಗಸ್ತನಾಗಿಯೇ ಇದ್ದ. ಹೋದಿನೊಂದ್ಸಲ ಓದು ವಾಕ್ಯ. ನಾವು ಅಪನಂಬಿಗಸ್ತರಾಗಿದ್ದರು ಆತನು ನಂಬಿಗಸ್ತನಾಗಿಯೇ ಇರುವನು. ಆತನು ನಂಬಿಗಸ್ತನಾಗಿಯೇ ಇರುವನು. ಹಾಲೆಲೂಯ. His nature is unchanging. ಆತನ ಸ್ವಭಾವ ಎಂದಿಗೂ ಬದಲಾವಣೆ ಆಗುವುದಿಲ್ಲ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಹಾಲೆಲೂಯ, ಹಾಲೆಲೂಯ. ಇಂಥ ದೇವರನ್ನು ನಾವು ನಂಬಿದ್ದೇವೆ. ನಿನ್ನ ದೇವರು ನಂಬಿಗಸ್ತಿಕೆ ಉಳ್ಳ ದೇವರಾಗಿದ್ದಾನೆ. ಹಲಲೂಯ. ಆತನು ನಂಬಿಗಸ್ತನಾಗಿರುವುದರಿಂದ ನಮ್ಮನ್ನು ಕೂಡ ನಂಬಿಗಸ್ತರಾಗಿರ್ರಿ ಎಂಬುದಾಗಿ ಹೇಳ್ತಾನೆ. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾಗಿರ್ರಿ ಎಂಬುದಾಗಿ ಹೇಳ್ತಾನೆ. ಹಲಲೂಯ. ಯಾಕಂದ್ರೆ ಇಸ್ ಕ್ಯಾರೆಕ್ಟರ್, ಆ ನೇಚರ್ ನಮ್ಮಲ್ಲಿ ಬರ್ಬೇಕೆಂಬುದಾಗಿ. ಹಲಲೂಯ. ಯಾಕಂದ್ರೆ ಒಂದು ಸಲ ನೇಚರ್ ನಮ್ಮಲ್ಲಿ ಡೆವಲಪ್ ಆಯ್ತು ಅಂತಂದ್ರೆ ನಿನ್ನಲ್ಲಿ ಅನೇಕ ಆಶೀರ್ವಾದಗಳು ಬರ್ತದೆ. ಲಾಸ್ಟ್ ವಚನ ಹೋದ್ರಿ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಚನ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಚನ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಚನ. ಕನ್ನಡದಲ್ಲಿ ಕೂಡ ಹೋದ್ರಿ, ಇಂಗ್ಲಿಷ್ ಅಲ್ಲಿ ಕೂಡ ಹೋದ್ರಿ. ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ಹಾಲೆಲೂಯ. ಗಟ್ಟಿಯಾಗಿ ಓದಿ ಇನ್ನೊಂದ್ಸಲ. ನಂಬಿಗಸ್ತನಾದ ಮನುಷ್ಯನು, ಎಲ್ಲ ನನ್ನ ಹಿಂದೆ ಹೇಳ್ರಿ, ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ, ನನ್ನ ಹಿಂದೆ ಹೇಳ್ರಿ, ಆಶೀರ್ವಾದಗಳಲ್ಲಿ ತುಂಬಿ ತುಳುಕುವನು. ಹಲ್ಲೆಲೂಯಾ. ಇಂಗ್ಲಿಷ್ ನಲ್ಲಿ ಬಹಳ, ಕನ್ನಡದಲ್ಲೇ ಕರೆಕ್ಟ್ ಟ್ರಾನ್ಸ್ಲೇಷನ್ ಬಂದಿದೆ. ನಂಬಿಗಸ್ತನಾದ ವ್ಯಕ್ತಿ ಹೇಗಿರ್ತಾನಂತೆ, ಆಶೀರ್ವಾದದಲ್ಲಿ ತುಂಬಿ ತುಳುಕ್ತಾನಂತೆ. ಹಲ್ಲೆಲೂಯಾ. ಓವರ್ಫ್ಲೋ ಆಗ್ತದೆ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ನೀವು ಸಣ್ಣ ಸಣ್ಣ ವಿಷಯದಲ್ಲಿ ಏನ್ರಿ ಇದು 10 ರೂಪಾಯಿ ತೊಗೊಂಡ್ರು ಕೊಡ್ಬೇಕಂತೀರಿ, ನಡೀತದ್ ಬಿಡು ಅಂತೀರಿ. ಇಲ್ಲ, ನಂಬಿಗಸ್ತಿಕೆ ದೇವ್ರು ನೋಡ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ನೀವು ಚಿಕ್ಕ ವಿಷಯದಲ್ಲಿ ನಂಬಿಗಸ್ತನಾಗಿದ್ರೆ ದೇವ್ರು ನಿನಗೆ ದೊಡ್ಡ ವಿಷಯಗಳಲ್ಲಿ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಅದು ಎಂದಿಗೂ ಸುಳ್ಳಾಗಂಗಿಲ್ಲ. ಅದು ಮುಂದೆ ಓದು, ಕಂಟಿನ್ಯೂ ಓದೋದು. ಆದರೆ ಧನವಂತನಾಗಲು ಆತುರ ಪಡುವವನು ನಿರ್ದೋಷಿ ಆಗುವುದಿಲ್ಲ. ಕನ್ನಡದಲ್ಲಿ ಬಹಳ ಇದೆ ಏನಂತಂದ್ರೆ, ದೋಸ್ ಹೂ ಆರ್ ಹೇಸ್ಟ್ ಟು ಬಿ ರಿಚ್, ಅಂದ್ರೆ ಧನವಂತನಾಗಲು ಆತುರ ಪಡುವವನು ಅವನು ಕೊರತೆಯಲ್ಲಿ ಹೋಗ್ತಾನಂತೆ. ಹಲ್ಲೆಲೂಯಾ. ಹಣದ ಆಶೀರ್ವಾದ ಬೇಕಾ? ಹಣದ ಆಶೀರ್ವಾದ ಬೇಕಾ? ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಬೇಕಾ? ದೇವ್ರು ಹೇಳ್ತಾರೆ, ಅದರಲ್ಲಿ ನಂಬಿಗಸ್ತನಾಗಿರು. ಹಲ್ಲೆಲೂಯಾ. ಯಾರ ಹತ್ರ ದುಡ್ಡು ಇಸ್ಕೊಂಡಿ, ಅದು ದುಡ್ಡು ಕರೆಕ್ಟ್ ಆಗಿ ಕೊಡು, ಹೇಳಿ ಡೇಟಿಗೆ ಕೊಡು. ಹಲ್ಲೆಲೂಯಾ. ಕೊಡಕ್ ಆಗ್ಲಿಲ್ಲ ಅಂದ್ರೆ ಹೇಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋ. ಮಣ್ಣಿನ ನಂಬಿಗಸ್ತಿಕೆ ದೇವ್ರು ನೋಡ್ತಾರದು. ಆ ನಂಬಿಗಸ್ತಿಕೆ ನಿನ್ನಲ್ಲಿ ನೋಡುವಾಗ ಬೈಬಲ್ ಹೇಳುತ್ತದೆ, ನಂಬಿಗಸ್ತ ಉಳ್ಳ ಮನುಷ್ಯನು ಆಶೀರ್ವಾದಗಳಿಂದ ತುಂಬಿ ತುಳುಕ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನೀನ್ ನಂಬಿಗಸ್ತನಾಗಿರುವಾಗ ಆಶೀರ್ವಾದ ನಿನ್ನ ಮೇಲೆ ಮೇಲೆ ಓವರ್ಫ್ಲೋ ಆಗ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗ್ಬೇಕಾ? ಈ ಕ್ಯಾರೆಕ್ಟರ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಯಾವ ಕ್ಯಾರೆಕ್ಟರು? ನಂಬಿಗಸ್ತಿಕೆ ಕ್ಯಾರೆಕ್ಟರ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಅದು ಹೇಗೆ ಡೆವಲಪ್ ಆಗ್ತದೆ? ನಿನಗೆ ದೇವರು ಒಂದು ಟಾಸ್ಕ್ ಅನ್ನು ಕೊಡ್ತಾರೆ, ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಏನೋ ಒಂದು ಜಾಬ್ ಕೊಡ್ತಾರೆ, ಏನೋ ಒಂದು ಹಣ ಕೊಡ್ತಾರೆ, ಏನೋ ಒಂದು ಗಿಫ್ಟ್ ಕೊಡ್ತಾರೆ. ಅದರಲ್ಲಿ ನೀನು ನಂಬಿಗಸ್ತನಾಗಿರುವಾಗ, ಹಲ್ಲೆಲೂಯಾ, ಆಶೀರ್ವಾದದಲ್ಲಿ ತುಂಬಿ ತುಳುಕ್ತಾ ಇರ್ತೀವಿ. ಬರೀ ಹಣದ ಆಶೀರ್ವಾದ ಅಲ್ಲ, ಸಮಾಧಾನ, ಸಂತೋಷ, ಆರೋಗ್ಯ,
ಹಣವನ್ನು ಕೊಟ್ಟು ಖರೀದಿ ಮಾಡದೇ ಇರುವಂತದ್ದು ಏನಾದರೂ ಇದ್ರೆ ಅದು ಸಮಾಧಾನ. ಹಲ್ಲೆಲೂಯಾ. ಆರೋಗ್ಯ, ಇವತ್ತು ಎಷ್ಟು ನಾವು ಹಾಸ್ಪಿಟಲ್ಗೆ ದುಡ್ಡು ಇಡ್ತೀವಲ್ಲ, ಲಕ್ಷಾನ್ಗಟ್ಲೆ ದುಡ್ಡು ಇಡ್ತೀವಿ ಆರೋಗ್ಯ ಪಡೆದುಕೊಳ್ಬೇಕಂತ ಹೇಳಿ. ಬಟ್ ದೇವ್ರು ಫ್ರೀ ಆಗಿ ಹೇಳ್ತಾ ಇದ್ದಾರೆ, ನೀನ್ ನಂಬಿಗಸ್ತನಾಗಿರು, ಆಶೀರ್ವಾದದಲ್ಲಿ ತುಂಬಿ ತುಳುಕ್ತಿ ಎಂಬುದಾಗಿ. ಹೇಗೆ ನಂಬಿಗಸ್ತನಾಗಿರ್ತಿ? ದಶಮಾಂಶವನ್ನು ಕೊಡು, ಸಭೆಯಲ್ಲಿ ನಂಬಿಗಸ್ತನಾಗಿರು, ಸಂಬಂಧಗಳಲ್ಲಿ ನಂಬಿಗಸ್ತನಾಗಿರು, ದೇವ್ರು ಏನೆಲ್ಲ ಕೊಟ್ಟಿದ್ದಾರೋ ಅದರಲ್ಲಿ ನಂಬಿಗಸ್ತನಾಗಿರು. ಆಗ ನಿನ್ನ ಆಶೀರ್ವಾದದಲ್ಲಿ ತುಂಬಿ ತುಳುಕ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದ್ಸಲ ವಾಕ್ಯವನ್ನು ಅರಿಕೆ ಮಾಡ್ರಿ ನನ್ನ ಜೊತೆಗೆ. ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತುಳುಕುವನು. ಹಲ್ಲೆಲೂಯ. ಎಲ್ರು ಎದ್ದು ನಿಂತ್ಕೋಣ. ಇವತ್ತು ಒಂದು ಕಮಿಟ್ಮೆಂಟ್ ಮಾಡ್ತೀರಾ? ಹಲ್ಲೆಲೂಯ. ನಾನು ನಂಬಿಗಸ್ತನಾಗಿರ್ತೀನಿ ಅಂತ ಹೇಳಿ ಕಮಿಟ್ಮೆಂಟ್ ಮಾಡ್ತೀರಾ? ನಂಬಿಗಸ್ತನಾಗಿರ್ತೀನಿ ನಾನು. ನೀವು ಜಾಬ್ ಮಾಡ್ತಾ ಇರ್ಬೋದು, ಪೇಂಟಿಂಗ್ ಕೆಲಸ ಮಾಡ್ತಿರ್ಬೋದು, ಆಟೋ ಡ್ರೈವರ್ ಕೆಲಸ ಮಾಡ್ತಿರ್ಬೋದು, ಏನೇ ಕೆಲಸ ಮಾಡ್ತಿರ್ಬೋದು, ಅದರಲ್ಲಿ ನಂಬಿಗಸ್ತರಾಗಿರ್ರಿ. ಆಶೀರ್ವಾದದಲ್ಲಿ ನೀವು ಫ್ಲೋ ಆಗ್ತೀರಿ, ಆಶೀರ್ವಾದದಲ್ಲಿ ತುಂಬಿ ತುಳುಕ್ತೀರಿ. ಹಣದ ಹಿಂದೆ ಹೋಗ್ಬೇಡ್ರಿ, ಹಣದ ಆಸೆಯಿಂದ ದುಡಿಬೇಡ್ರಿ. ಹಣದ ಆಸೆಯಿಂದ ದುಡಿದ್ರೆ ಹಣ ಹೋಗ್ಬಿಡ್ತದೆ. ಆದ್ರೆ ದೇವರಿಗಾಗಿ ನಾನು ದುಡಿತಾ ಇದ್ದೇನೆ, ದೇವರ ನಾಮದ ಮಹಿಮೆಗಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಮಾಡಿದ್ರೆ ವಾಕ್ಯ ಹೇಳ್ತದೆ ಆಶೀರ್ವಾದದಲ್ಲಿ ತುಂಬಿ ತುಳುಕ್ತಾನೆ ಎಂಬುದಾಗಿ. ನೋಡಿ, ಇನ್ನೊಂದು ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳು 23ನೇ ವಚನ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4 ಮತ್ತು 5ನೇ ವಚನ ನಾನು ಓದ್ತೇನೆ, ಕೇಳಿಸ್ಕೊಡ್ರಿ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4 ಮತ್ತು 5. ದುಡ್ಡಿನ ಆಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ, ದನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಹಲ್ಲೆಲೂಯ. ನೋಡ್ರಿ, ವಾಕ್ಯ ಹೇಳ್ತಿದೆ, ದುಡ್ಡಿನ ಆಸೆಯಿಂದ ದುಡಿಬೇಡ, ದುಡ್ಡಿನ ಆಸೆಯಿಂದ ದುಡಿಬೇಡ. ಆದ್ರೆ ದೇವರ ಪರ್ಪಸ್ಗಾಗಿ ನೀನು ಕೆಲಸ ಮಾಡು. ದೇವ್ರು ನಾನು ಇದು ಕೆಲಸ ಕೊಟ್ಟಿದ್ದಾರೆ. ನೀವು ಏನಂದ್ರೆ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಕಸ ಹುಡುಗುವಾಗ ದೇವ್ರು ನೋಡ್ತಾ ಇದ್ದಾನೆ ಅಂತ ಹುಡುಗ್ರಿ. ಯಾರೋ ನಮ್ಮ ಮ್ಯಾನೇಜರ್ ಬಂದು ನೋಡ್ತಾನ, ಸೂಪರ್ವೈಸರ್ ಬಂದಾಗೆ ಸೂಪರ್ವೈಸರ್ ಬರ್ಲಿಲ್ಲ ಅಂದ್ರೆ ಹಿಂಗ ಬಂದನಂದ್ರೆ ಹಲ್ಲೆಲೂಯ. ಈ ಲೋಕದ ಸೂಪರ್ವೈಸರ್ಗಾಗಿ ದುಡಿಬೇಡ್ರಿ. ಮೇಲೆ ಒಬ್ಬ ಸೂಪರ್ವೈಸರ್ ಇದ್ದಾನೆ, ಆತನ ನೋಡ್ತಾ ಇದ್ದಾನೆ ಎಂಬುದಾಗಿ ದುಡಿಯಿರಿ. ಹಲ್ಲೆಲೂಯ. ಹಾಗೆ ಮಾಡಿದಾಗ ಏನಾಗ್ತದೆ ಗೊತ್ತಾ? ನಿಮಗೆ ಇಹಲೋಕದ ಆತನ ಕಡೆಯಿಂದ ನಿಮಗೆ ಸಂಬಳ ಬರ್ತದೆ, ದೇವರ ಕಡೆಯಿಂದ ಕೂಡ ನಿನಗೆ ಆಶೀರ್ವಾದ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನನಗೆ ಗೊತ್ತಿಲ್ಲ ಎಷ್ಟು ಜನ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಿದ್ರ ಅಂತ, ಬಟ್ ಇದು ದೇವರು ನಿಮಗೆ ಹೇಳ್ತಾ ಇರೋ ಮಾತು. ನಿಮ್ಮ ಹಣದ ಆಶೀರ್ವಾದ ಬೇಕು ನಿಮ್ಮಲ್ಲಿ ಅಂದ್ರೆ ನಿಮ್ಗೆ ಏನ್ ಕೆಲಸ ಕೊಟ್ಟಿದಾರಲ್ಲ ಆ ನಂಬಿಗಸ್ತರಾಗಿ ಮಾಡ್ರಿ. ಹಲ್ಲೆಲೂಯ. ಸೊ ಇವತ್ತೊಂದು ಕಮಿಟ್ಮೆಂಟ್. ಏನ್ ಕಮಿಟ್ಮೆಂಟ್? ನಾನು ನಂಬಿಗಸ್ತನಾಗಿರ್ತೀನಿ. ಹಲ್ಲೆಲೂಯ. ಎಲ್ಲಿವರೆಗೂ ನಂಬಿಗಸ್ತನಾಗಿರ್ತೇನೆ? ಎಲ್ಲಿವರೆಗೂ? 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 ಯಾಕೆ ನಂಬಿಗಸ್ತನಾಗಿರ್ತೇನೆ? ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ನಂಬಿಗಸ್ತಿಕೆ ಬೇರೆಯವರ ವ್ಯಕ್ತಿಗಳ ಆಧಾರದ ಮೇಲೆ ಇರಬಾರ್ದು, ಅದು ದೇವರ ನಂಬಿಗಸ್ತಿಕೆ ಮೇಲೆ ಇರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಒಂದು ನಿರ್ಧಾರ ಏನು ಅಂದ್ರೆ, ನಾನು ಸಭೆಯಲ್ಲಿ ಇದ್ರು ನಂಬಿಗಸ್ತನಾಗಿರ್ತೀನಿ, ಮನೆಯಲ್ಲಿ ಇದ್ರು ಕೂಡ ನಂಬಿಗಸ್ತನಾಗಿರ್ತೀನಿ. ಯಾಕಂದ್ರೆ ದೇವ್ರು ನೋಡ್ತಾ ಇರ್ತಾರೆ, ಅದಕ್ಕಾಗಿ ನಾನು ನಂಬಿಗಸ್ತನಾಗಿರ್ತೇನೆ. ಹಣದ ವಿಷಯದಲ್ಲ ನಂಬಿಗಸ್ತನಾಗಿರ್ತೇನೆ. ನಂಬಿಗಸ್ತ ಉಳ್ಳಂತ ಮನುಷ್ಯನು ಆಶೀರ್ವಾದಗಳಿಂದ ತುಂಬಿ ತುಳುಕುವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ನನ್ನ ಆತ್ಮದಲ್ಲಿ ನೋಡ್ತಾ ಇದ್ದೀನಿ ಏನಂದ್ರೆ, ಇಲ್ಲಿ ಅನೇಕರು ಆಶೀರ್ವಾದದಿಂದ ನೀವು ತುಂಬಿ ತುಳುಕುವವರಾಗಿರ್ತೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕರು ಆಶೀರ್ವಾದದಲ್ಲಿ ತುಂಬಿ ತುಳುಕುವವರಾಗಿರ್ತೀರಿ, ಯಾಕೆಂದ್ರೆ ನೀವು ನಂಬಿಗಸ್ತರಾಗಿರ್ತೀರಿ. ಹಲ್ಲೆಲೂಯ. ಎಲ್ಲರ ಕಣ್ಗಳನ್ನು ಮುಚ್ಚಿ ನಾವು ಸಮರ್ಪಣೆ ಮಾಡಿಕೊಳ್ಳೋಣ ದೇವರಿಗೆ.